ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲಾ ದೇವರ ಭಕ್ತರು, ದೇವರ ಮಕ್ಕಳು ಕಷ್ಟ ಸಮಸ್ಯೆ ಬರುವಾಗ ಅದನ್ನು ಸಹಿಸೋದಕ್ಕೂ ದಾಟಿ ಹೋಗೋದಕ್ಕೂ ಬಲವನ್ನು ದೇವರು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಹುಡುಕಿ ಬಂದಿಲ್ಲ, ನಾನೇ ನಿಮ್ಮನ್ನು ಹುಡುಕಿ ಬಂದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಧೂಳಿನಲ್ಲಿ ಕೆಸರಿನಲ್ಲಿ ಇದ್ದ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದರು. ನಮ್ಮ ಎಲ್ಲ ಹೆಸರೆಲ್ಲ ನಮ್ಮಿಂದ ಅಗಲಿಸಿ ನಮ್ಮನ್ನು ಶುದ್ಧೀಕರಿಸಿ, ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ, ನೂತನ ಮನುಷ್ಯನಾಗಿ ಬದಲಾಗಿಸಿ, ಈ ಲೋಕದವರು ಇವನ ಅಸಹ್ಯ ಎಂದು ಹೇಳ್ತಾ ಇರುವಾಗ ನಮ್ಮನ್ನು ಶುದ್ಧೀಕರಿಸಿ, ನಮ್ಮನ್ನು ಧನ್ಯರಾಗಿ ನನ್ನ ಮಗಳು ಎಂಬುದಾಗಿ ತಲೆ ಎತ್ತಿ ನಿಲ್ಲುವಂಗೆ ಈ ಸಮುದಾಯದಲ್ಲಿ ನಮ್ಮನ್ನು ದೇವರು ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ನಾವು ಕೆಲಸ ಮಾಡುವ ಜಾಗದಲ್ಲಿ ನಮ್ಮನ್ನು ತಲೆ ಎತ್ತಿ ನಿಲ್ಲುವಂಗೆ ದೇವರು ನಿಲ್ಲಿಸಿದ್ದಾರೆ. ನಮಗೇನು ಅವಮಾನ ಬಂದರೂ ಅದನ್ನು ತೆಗೆದಾಕಿ ದೇವರು ನನ್ನ ಮಕ್ಕಳಿಗಾಗಿ ಯುದ್ಧ ಮಾಡುವರು. ಹಲ್ಲೆಲೂಯಾ. ಲೋಕದಿಂದ ಮರೆಯಲ್ಪಟ್ಟೆ, ನನ್ನ ಮಗನೇನು ಕರೆದೆ, ಪ್ರೀತಿಸಿದನು ಕೈಬಿಟ್ಟ ಸಮಯ, ನೀನ್ ಕರೆದಿ ನನ್ನ ಹೊತ್ತು ಭರವಸೆ ಕೊಟ್ಟೆ, ನನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆಯುಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಇವತ್ತು ನಾವು ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಇಲ್ಲಿ ತಗೊಳ್ಳಿರಿ, ಒಂದು ಪೂರ್ವಕಾಲ ವೃತ್ತಾಂತ ಮೊದಲನೇ ಭಾಗ. ಪೂರ್ವಕಾಲ ವೃತ್ತಾಂತ ಮೊದಲನೇ ಭಾಗ, ಅಧ್ಯಾಯ 4 ವಾಕ್ಯ 9. ಅಹರೇಲನು ಹಾರೂಮನ ಮಗನು, ಯಾಬೇಚನು ತನ್ನ ಅಣ್ಣ ತಮ್ಮದರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹು ವೇದನೆಯಿಂದ ಹೆತ್ತೆನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಎಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ. ಇಲ್ಲಿ ನೀವು ನೋಡಿದರೆ ಈ 9-10 ಆ ವಾಕ್ಯಗಳನ್ನು ಧ್ಯಾನಿಸುವಾಗ ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇದು ಆಕ್ಚುಲಿ ಕ್ಲೈಮ್ಯಾಕ್ಸ್. ಅದನ್ನು ಮೊದಲೇ ಹೇಳಿಬಿಟ್ರು. ನೀವು ಕೀರ್ತನೆಗಳು 23ನೇ ಕೀರ್ತನೆಗಳು ನೀವು ಓದುವಾಗ ಮೊದಲನೇ ವಾಕ್ಯ ಏನು? ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡುವುದಿಲ್ಲ. ಅದು ಫಸ್ಟ್ ಲೈನ್ ಅಲ್ಲಿಯೇ ಇಡೀ ಆತ್ಮಕ್ಕೆ ಬೇಕಾದಿರುವುದು, ಶರೀರಕ್ಕೆ ಬೇಕಾಗಿರುವುದು, ಭೌತಿಕ ಆಶೀರ್ವಾದಗಳು, ನಿತ್ಯ ಜೀವನ ತನಕ ಇರುವ ವಿಷಯವನ್ನು ಒಂದೇ ಒಂದು ಲೈನ್ ಅಲ್ಲಿ ಹೇಳಿಬಿಡ್ತಾರೆ. ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ 2-3 ವಾಕ್ಯಗಳೆಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಇಲ್ಲಿ ನೀವು ನೋಡಿದರೆ 9ನೇ ವಾಕ್ಯ ಪ್ರಾರಂಭದಲ್ಲಿ ನೀವು ನೋಡಿದರೆ ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿ ಇದ್ದನು, ಆದರೂ ಇವನನ್ನು ಬಹು ವೇದನೆಯಿಂದ ಹೆತ್ತೆರೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಅಂದ್ರೆ ಏನು? ವೇದನೆ, ನೋವು ಎಂದು ಹೆಸರಿಟ್ಟಳು. ನೀವು ನೋಡಿದ್ರೆ ನಮ್ಮೂರಲ್ಲೆಲ್ಲ ಯಾರಾದರೂ ಹೆಸರು ಮೇಲೆ ಕೆಲವರು ನಂಬಿಕೆ ಇಡ್ತಾರೆ. ಈ ಹೆಸರು ಏನು ಹೇಳುತ್ತದೋ ಅದು ಭವಿಷ್ಯವಾಣಿ ತರ. ಆರೋಗ್ಯ ರಾಜ್ ಅಂತ ಕರೀತಾರೆ. ಆರೋಗ್ಯ ರಾಜ್ ಅಂದ್ರೆ ಅವರು ಯಾವಾಗಲೂ ಆರೋಗ್ಯವಾಗಿ ಇರುತ್ತಾರೆ ಎಂದು ನಂಬಿಕೆಯಿಂದ ಅವ್ರಿಗೆ ಏನು ಹೇಳ್ತಾರೆ, ಏನು ಹೆಸರು ಬಿಡ್ತಾರೆ? ಆರೋಗ್ಯ ರಾಜ್. ಯೋಸೇಫ್ ಅನ್ನೊಂದು ಹೆಸರಿಟ್ರೆ ಯೋಸೇಫನ ಹಾಗೆ ಇವನು ಬರುತ್ತಾನೆ ಎಂದು ನಂಬಿಕೆಯಿಂದ. ಸಾಮುವೇಲನು ಒಂದು ಹೆಸರಿಟ್ರೆ ಸಾಮುವೇಲ್ ಹಾಗೆ ಪ್ರಾರ್ಥನೆ ಮಾಡೋಣ ಇರುವನೆಂದು ಆ ನಂಬಿಕೆಯಿಂದ ಹೆಸರಿಡುತ್ತಾರೆ. ಇಲ್ಲಿ ಇವನ ತಾಯಿ ಹೆಸರು ಏನ್ ಬಿಡ್ತಾಳೆ? ನೋವು, ವೇದನೆ. ಇದರಲ್ಲಿ ಕಂಟೆಂಟೇ ಇರಲ್ಲ. ನಾನು ಒಂದ್ಸಾರಿ ಇದನ್ನು ಓದಿ ಹೆಂಗೆ ಪ್ರಸಂಗ ಮಾಡುವುದು, ಇದರಲ್ಲಿ ಏನು ಸಮಾಚಾರ, ಏನು ವಿಷಯ ಇಲ್ಲಲ್ವ ಅಂತ ನಾನು ಒಂದ್ಸಾರಿ ಪವಿತ್ರ ಆತ್ಮನ ಕಡೆಯಿಂದ ನಾವು ಕೇಳಬೇಕೆಂದು ಆಸೆ ಪಟ್ಟು ಒಂದು ದಿವಸ ಉಪವಾಸ ಪ್ರಾರ್ಥನೆ ನಾನು ನಂದಿನಿ ಅವರು ಪವಿತ್ರ ಆತ್ಮನ ಏನು ಹೇಳ್ತಾರೆ ಎಂದು ನಾವು ಪ್ರಾರ್ಥನೆಯಲ್ಲಿ ಇದ್ದೇವೆ. ಆವಾಗ
ಪವಿತ್ರ ಆತ್ಮನು ಹೇಳಿದರು, ಅವನ ತಾಯಿ ಅವನನ್ನು ಹೆರುವಾಗ ಈ ಮಗುವೆ ನನಗೆ ಬೇಡ, ಅವಳು ಗರ್ಭಿಣಿ ಆಗುವ ಸಮಯದಲ್ಲಿ ಕೂಡ ಅನ್ವಾಂಟೆಡ್ ಚೈಲ್ಡ್, ಆ ರೀತಿಯಲ್ಲಿ ಯಾವಾಗಲೂ ಅವಳಿಗೆ ಇಷ್ಟ ಇಲ್ಲದೆ ನೋವು ಅವನನ್ನು ಶಪಿಸ್ತಾ ಇದ್ದಳು. ಅವನು ಹೋರ್ತಾ ಇರುವಾಗಲೇ ಶಪಿಸ್ತಾ ಇದ್ದಳು. ಆ 9 ತಿಂಗಳು ಇವನನ್ನು ಹೆರಬೇಕಾ, ಈ ಜೀವನದಲ್ಲಿ ಇಷ್ಟು ದೊಡ್ಡ ನೋವು ನನಗೆ ಬಂದಿದೆ ಅಲ್ಲ. ನೀವು ನೋಡಿದರೆ ತಾಯಿಂದರಿಗೆ ಅದು ಭಾಗ್ಯವಾಗಿ ಅವ್ರು ನೋಡ್ತಾರೆ, ನಮಗೆ ಒಂದು ಸಂತಾನ ಬರುತ್ತೆ ಎಂದು ಬಹಳ ಸಂತೋಷದಿಂದ ನೋವನ್ನು ಸವಿಸಿಕೊಳ್ಳುವ ತಾಯಿಂದರ ಮಧ್ಯದಲ್ಲಿ ಈ ತಾಯಿ ಅದನ್ನು ನೋವಾಗಿ ನೋಡಿದಳು. ಇದು ನನಗೆ ವೇದನೆ ಕೊಡುವಂತ ಕಾರ್ಯವಾಗಿದೆ, ಯಾಕೆ ನಾನು ಗರ್ಭಿಣಿಯಾಗಿದ್ದೇನೆ, 10 ತಿಂಗಳ ಆದ ಮೇಲೆ ಹೆಂಗ್ಯಾವುದು ಹೆತ್ತು ಬಿಟ್ಟು ಹೋಗೋಣ, ಆ ರೀತಿಯಲ್ಲಿ ಅವನನ್ನು ಯಾವಾಗಲೂ ಎಲ್ಲಿ ಗರ್ಭಸ್ಥಳದಲ್ಲಿ ಇರುವಾಗಲೇ ಸವಿಸ್ತಾ ಇದ್ದಳು. ಅವನು ಹೆರುವಾಗ ಅವನಿಗೆ ಹೆಸರು ಬಿಡ್ತಾಳೆ, ಹೆಂಗೆ ಯಪ್ಪ ಹೋಗಲಿ, ಹೆಂಗೆ ಅದು ಶಾಪಗ್ರಸ್ತ ಹಾಗೆ ಒಂದು ಹೆಸರು ಬಿಡ್ತಾಳೆ. ಆ ಹೆಸರೇನು? ನೋವು, ವೇದನೆ. ಸರಿ, ಹೆತ್ತ ಮೇಲೆ ಅವನು ಬೆಳೀತಾ ಬರ್ತಾ ಇದ್ದಾನೆ. ಅವನನ್ನು ನೋಡುವರು ಹೆಂಗೆ ನೋಡುವರು? ಈಸ್ ಅ ಕರ್ಸ್ ಫೆಲೋ. ಯಾರು ಮನೆ ಮುಂದೆ ಬಂದ್ರು, ಯಪ್ಪ ದಯಮಾಡಿ ಹೋಗಪ್ಪ, ನೀ ನಮ್ಮ ಮನೆ ಒಳಗಡೆ ಹೆಜ್ಜೆ ಇಟ್ರೆ ಕಾಲಿಟ್ರೆ ಅದು ನಮಗೆ ಶಾಪ. ಅವನು ಬೆಳೀತಾ ಬೆಳೀತಾ ಯೌವನಸ್ಥನಾದ ಮೇಲೆ ಕೂಡ ಜನರು ಹೇಳಿದವಳ ಸೋಷಿಯಲ್ ಸ್ಟಿಗ್ಮಾ, ಜನರು ಅವನು ಸೇರಿಸಿಕೊಳ್ಳೋದಿಲ್ಲ. ಇವ್ ತಾಯಿ ಇವನಿಗೆ ಈ ಹೆಸರು ಬಿಟ್ಟಿದ್ದಾಳೆ ಅಂದ್ರೆ ಇವನು 4 ಜನರಿಗೆ ನೋವು ಕೊಡುವಂತವನಾಗಿ ಇವನು ಇರುವನೆಂದು ಭಯಪಟ್ಟು ಅವನನ್ನು ಸಮಾಜದಲ್ಲಿ ಯಾರು ಮರ್ಯಾದೆ ಗಣ ಏನು ಕೊಡುವುದಿಲ್ಲ. ಆ ರೀತಿಯಲ್ಲಿ ಬಹಳ ನೋವನ್ನು ಅವನು ಅನುಭವಿಸ್ತಾ ಬಂದನು. ನಮ್ಮೂರಲ್ಲಿ ಕೂಡ ನಾವು ನೋಡಬಹುದು ಅನ್ವಾಂಟೆಡ್ ಚೈಲ್ಡ್, ಇದು ಬೇಡ ಅಂತ ಮಕ್ಕಳನ್ನು ಮನೆಯಲ್ಲಿ ಬಹಳ ನೋವು ಕೊಡುವರು. ಹೇಳಬೇಕಾದ್ರೆ ನಾನು ಕೂಡ ತಾಯಿ ಗರ್ಭದಲ್ಲಿ ಇರುವಾಗ ಹಾಸ್ಪಿಟಲಲ್ಲಿ ಆ ಒಂದು ಗಿವಿಂಗ್ ಬರ್ತ್ ಟೈಮಲ್ಲಿ ಈ ಮಗು ಒಳಗಡೆ ಸುತ್ತಿಕೊಂಡಿದ್ದು. ನಮ್ಮ ಡ್ಯಾಡಿ ಆವಾಗ ಟೀಚರ್ ಆಗಿದ್ದರು. ಡಾಕ್ಟರ್ ಅವ್ರನ್ನ ಕರೆದು ಹೇಳಿದರು, ಈ ಥರ ಪರಿಸ್ಥಿತಿ ಇದೆ, ಮಗು ಒಂದು ವೇಳೆ ಡೆಡ್ ಆಗಿ ಹೊರಗಡೆ ಬರ್ಬೋದು. ಆ ರೀತಿಯಲ್ಲಿ ಅವರು ಹೇಳುವಾಗ ನಮ್ಮ ಡ್ಯಾಡಿ ಸೈನ್ ಹಾಕಿದರು, ತಾಯಿಯನ್ನು ನೀವು ಉಳಿಸ್ರಿ, ಮಗುಗೇನಾದರೂ ಪರವಾಗಿಲ್ಲ, ತಾಯಿಯನ್ನು ಉಳಿಸ್ರಿ ಅಂತ ಹೇಳಿ ಸೈನ್ ಹಾಕಿಬಿಟ್ಟು ಹೋಗ್ಬಿಟ್ರು. ನಮ್ಮ ಅಜ್ಜಿ ಜ್ಯೋತಿ ಅನ್ನೋರ ಹೆಸರು, ಅವರು ಅವ್ರ ತಂಗಿ ಇಬ್ಬರು ಒಂದು ಪಾರ್ಕಲ್ಲಿ ಮಧ್ಯದಲ್ಲಿ ಹೋಗಿ ಮಳಗಳೂರಿ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಟ್ರು. ಒಂದು ವೇಳೆ ಈ ಮಗು ಹೊರಗಡೆ ಬಂದರೆ ಅದು ನಿಮಗೋಸ್ಕರ ಸೇವೆ ಮಾಡಲಿ. ಆವಾಗ ಒಪ್ಪಿಸಿಕೊಡಲ್ಪಟ್ಟವನೇ ನಾನು. ನನ್ನ ಬೇಡ ಬಿಟ್ಟು ಹೋದ್ರು. ಆಮೇಲೆ ನನ್ನ ತಂದೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸಿದವರು. ಆದರೂ ಆ ಒಂದು ಅವಕಾಶದಲ್ಲಿ ಸಂದರ್ಭದಲ್ಲಿ ನಾನು ಬೇಡ ಇದು ತಳ್ಳಿ ಬಿಡಲ್ಪಟ್ಟವನೇ ಇವತ್ತು ನಾನು ಮುಂದೆ ಸೇವಕನಾಗಿ ದೇವರನ್ನು ನಿಲ್ಲಿಸಿದರು. ಹಲ್ಲೆಲೂಯ. ಇರುವಾಗ ಈ ತರ ಹೆಸರು ಹೊಂದಿ ಇರುವವರನ್ನು ಸಮಾಜಕ್ಕೆ ಟ್ರೀಟ್ ಮಾಡುತ್ತೆ, ಹೇಗೆ ನಡೆಸ್ತಾರೆ, ಸಂಬಂಧಿಕರಿಗೆ ಟ್ರೀಟ್ ಮಾಡಿದ್ರೆ ತುಂಬಾ ತಳ್ಳಲ್ಪಟ್ಟ ಒಬ್ಬ ಮನುಷ್ಯನಾಗಿರುತ್ತಾನೆ, ಶಾಪಗ್ರಸ್ತನಾಗಿ ನೋಡುವರು. ಈ ಪರಿಸ್ಥಿತಿ ಅವನಿಗೆ ಇತ್ತು. ಬಹಳ ನೋವು. ನಮ್ಮ ಕುಟುಂಬದಲ್ಲಿ ಕೂಡ ಏನಾದರೂ ನಾವು ಏನಾದ್ರು ತಪ್ಪು ಮಾಡಿಬಿಟ್ರೆ, ನೀವು ಕುಟುಂಬದಲ್ಲಿ ಈ ಕಾಲದಲ್ಲಿ ಕೂಡ ಕುಟುಂಬದಲ್ಲಿ ಇರೋವರು, ನಮ್ಮ ತಂದೆ ತಾಯಿ ಪೇರೆಂಟ್ಸ್ ಕೂಡ ಕೆಲವೊಂದು ಮಕ್ಕಳನ್ನು ಆ ರೀತಿಯಲ್ಲಿ ನೋಡ್ತಾರೆ. ಅವರು ಸುತ್ತಲೂ ಅವರು ಮನೆಯಲ್ಲಿ ಎಲ್ಲರೂ ಇದ್ರೂ ಕೂಡ ಒಂದು ಅನಾಥರ ತರ ಒಂದು ಫೀಲಿಂಗ್ ಬರುತ್ತೆ. ನಮಗೋಸ್ಕರ ಯಾವ ಬೈತಾ ಇರುವರು, ಇಲ್ಲ ಯಾಕೆ ಬದುಕಿತಿ, ಇಲ್ಲ ಬದುಕಿ ವೇಸ್ಟ್, ನಿನಗೆ ಹಾಕುವ ಅನ್ನ ವೇಸ್ಟ್, ಹೀಗೆಲ್ಲ ಬೈತಾರೆ. ಶಾಪಗ್ರಸ್ತರು. ಇವನು ಹುಟ್ಟಿರುವಾಗಲೇ ಸಾಯಿಸಿರ್ಬೇಕು, ಹಂಗೆಲ್ಲ ಮಾತನಾಡ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ದಿನ ನೋವನ್ನು ತಿಂತಾ ಇರುವ ಎಷ್ಟೋ ಜನರಿದ್ದಾರೆ. ಇವತ್ತು ಆ ಥರ ಪರಿಸ್ಥಿತಿಯಲ್ಲಿ ಇರುವಾಗ ಈ ಯಾಬೇಚನು ಏನು ಮಾಡಿದನು, ಅವನ ಜೀವನದಲ್ಲಿ ನೋವು ಹೆಂಗೆ ಬದಲಾಯಿತು, ಅವನು ಯೌವನಸ್ಥನ ಇರುವಾಗ ಈ ಒಂದು ಪರಿಸ್ಥಿತಿಯ ಮೇಲೆ ಹೆಂಗೆ ಅವನು ಹೆಜ್ಜೆ ಇಟ್ಟು ನಡೆದು ಜಯಿಸಿದನು, ಅದನ್ನು ನಾವು ಇವತ್ತು ನೋಡುತ್ತಿದ್ದೇವೆ. ಅವನು ಈ ರೀತಿಯಲ್ಲಿ ಇರುವಾಗ ಅವನ ತಾಯಿ ರೀತಿಯಲ್ಲಿ ಅವನ ಹೆಸರು ಬಿಟ್ಟಳು, ಇದು ನಾವು ನೋಡುತ್ತೇವೆ. ಆಮೇಲೆ ಅವನು ಯಾರನ್ನು ಹುಡುಕಿ ಬರುತ್ತಾನೆ ಎಂದು ನೋಡಿದರೆ ಆ 10ನೇ ವಾಕ್ಯವನ್ನು ನೋಡಿರಿ. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ಯಾಬೇಚನು ಯಾರನ್ನು ಹುಡುಕಿ ಬರುತ್ತಾನೆ? ಇಸ್ರಾಯೇಲ್ ದೇವರಿಗೆ.
ನೀವು ನೋಡಿದರೆ ಯಾಬೇಚನು ದೇವರನ್ನು ನಂಬಿ ಆತನ ಸನ್ನಿಧಿಗೆ ಬಂದು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಯಾಬೇಚನು ನೀವು ನೋಡಿದರೆ ಇಸ್ರೇಲ್ ಕುಲದಲ್ಲಿ ಹುಟ್ಟಿದವನೇ. ಅವನು ಯೆಹೋವ ದೇವರನ್ನು ಚೆನ್ನಾಗಿ ತಿಳಿದವನು. ಅವರು ಈ ಜನರನ್ನು ನಡೆಸಿಕೊಂಡು ಬಂದ ರೀತಿ, ಅಬ್ರಹಾಮನಿಗೆ ದೇವರು ಕೊಟ್ಟಿರುವ ವಾಗ್ದಾನ ಏನು? ನಿನಗೆ ಹೆಚ್ಚಾದ ಸಂತಾನವನ್ನು ನಾನು ಕೊಡುವೆನು. ಈ ಸಮುದ್ರ ಉಸುಕಿನ ಹಾಗೆ ಅಸಂಖ್ಯವಾಗಿ ನಕ್ಷತ್ರಗಳ ಹಾಗೆ ನನ್ನ ಸಂತಾನವನ್ನು ನಾನು ಕೊಡುವೆನು ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಇರುವಾಗ ಆ ಒಂದು ವಂಶಾವಳಿಯಲ್ಲಿ ಬರುತ್ತಾ ಇರುವ ಇವನಿಗೂ ಗೊತ್ತು, ನಮಗೂ ದೇವರು ಅಭಿವೃದ್ಧಿಯನ್ನು ಕೊಡುವರು, ಆಶೀರ್ವಾದವನ್ನು ಕೊಡುವರು. ದೇವರು ಆಶೀರ್ವದಿಸಿದರೆ ಯಾರು ಅದನ್ನು ಸವಿಸೋಕ್ಕಾಗಲ್ಲ. ನಮಗೆಲ್ಲರೂ ಗೊತ್ತು, ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುತ್ತಾ ಇರುವ ದಾರಿಯಲ್ಲಿ ಅಲ್ಲಿ ಮೋವಾಬ್ ದೇಶದಲ್ಲಿದ್ದ ಒಬ್ಬ ಅರಸನು ಒಬ್ಬ ಪ್ರವಾದಿಯನ್ನು ಕರೆದು ಇಸ್ರೇಲ್ ಜನರನ್ನು ಶಪಿಸು ಅಂತ ಹೇಳ್ತಾನೆ. ಹಣ ಕೊಟ್ಟು ಅವರನ್ನು ಕರೆಸ್ತಾನೆ. ಅವನು 4 ಸಾರಿ ಇಸ್ರೇಲ್ ಜನರನ್ನು ಶಪಿಸೋದಕ್ಕೆ ಪ್ರಯತ್ನ ಮಾಡಿದನು, ಆದರೂ ಶಪಿಸೋದಕ್ಕೆ ಆಯ್ತಾ? ದೇವರು ಹೇಳಿದರು, ನಾನು ಆಶೀರ್ವದಿಸುವುದು, ನೀನು ಶಪಿಸುವುದು ಹೇಗೆ? ದೇವರಿಂದ ಆಶೀರ್ವಾದ ಹೊಂದಿದವರನ್ನು ಯಾರು ಶಪಿಸೋದಕ್ಕೆ ಆಗಲ್ಲ. ಹಲ್ಲೆಲೂಯ. ಇರುವಾಗ ಅವರಿಗೆ ಒಂದು ವಿಷಯ ಗೊತ್ತು, ಈ ದೇವರು ಯಾರು, ಅವರಿಂದ ಏನು ಆಗುತ್ತದೆ. ಈ ಸರ್ವಶಕ್ತನ ಇರುವ ದೇವರ ಬಾಯಿಂದ ಒಂದು ಆಶೀರ್ವಾದದ ಮಾತು ನನಗೆ ಸಿಕ್ಕಿಬಿಟ್ರೆ ಈ ಶಾಪ ನನ್ನನ್ನು ಬಿಟ್ಟು ದೂರ ಹೋಗಿಬಿಡುತ್ತೆ. ಆದುದರಿಂದ ಅವನು ಎಲ್ಲಿ ಬರುತ್ತಾನೆ? ಯೆಹೋವ ದೇವರನ್ನು ನಂಬಿ ಅದರ ಸನ್ನಿಧಿಗೆ ಬಂದು ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದೇ ಪ್ರಾರ್ಥನೆ. ಹಲ್ಲೆಲೂಯ. ಪ್ರಾರ್ಥನೆ ಅಂದ್ರೆ ಏನು? ಸುಮ್ಮನೆ ಬಂದು ನಡೆಯಲ್ಲ ಎಂದು ಪರಿಶೋಧಿಸುವುದಲ್ಲ ಪ್ರಾರ್ಥನೆ. ಅದು ಮೊದಲನೇದಾಗಿ ದೇವರನ್ನು ನಂಬಿ ಅದರ ಸನ್ನಿಧಿಗೆ ಬರಬೇಕು. ನೀವು ದೇವರನ್ನು ಹುಡುಕಿ ಬರ್ತಿರಲ್ಲ, ಯಾಕೆ ಬರ್ತೀರಿ? ನಿಮಗೆ ಒಂದು ನಂಬಿಕೆ ಇದೆ. ಹಲ್ಲೆಲೂಯ. ನಿಮಗಿರುವ ವಿಶ್ವಾಸ, ಈ ದೇವರು ನನ್ನ ಜೀವನ ನಡೆಸುವರು, ನನ್ನ ಕುಟುಂಬದಲ್ಲಿ ಇರುವ ಪರಿಸ್ಥಿತಿಯನ್ನು ಬದಲಾಯಿಸುವರು, ನನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವರು, ಒಳ್ಳೆಯ ಕೆಲಸವನ್ನು ಕೊಡುವರು, ಒಳ್ಳೆಯ ಭವಿಷ್ಯವನ್ನು ಕೊಡುವರು, ನನ್ನ ಅಗತ್ಯತೆಲ್ಲವನ್ನು ಪೂರೈಸುವರು, ಒಳ್ಳೆಯ ಆರೋಗ್ಯವನ್ನು ಕೊಡುವರು. ಈ ನಂಬಿಕೆಯಿಂದಲೇ ನೀವು ದೇವರನ್ನು ಹುಡುಕಿ ಬರುತ್ತೀರಿ. ಹಲ್ಲೆಲೂಯ. ಆದ್ದರಿಂದ ದೇವರ ಸನ್ನಿಧಿಗೆ ಬರುವವರು ನಂಬಿಕೆಯಿಂದ ಬರಬೇಕು. ಆಮೇಲೆ ನೀವು ಏನು ಮಾಡಬೇಕು? ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯ. ಹಳೆಯ ನಿಯಮದಲ್ಲಿ ಆರಾಧನೆ ಏನಂತ ನಾವು ನೋಡಿದರೆ, ಆ ಸರ್ವಾಂಗ ಹೋಮ ಅಂದ್ರೆ ಆ ಒಂದು ಯಜ್ಞ ಪಶುವನ್ನು, ಆ ಬಲಿ ಪಶುವನ್ನು ಸಂಪೂರ್ಣವಾಗಿ ಆ ಬಲಿಪೀಠದ ಯಜ್ಞವೇದಿ ಮೇಲೆ ಇಟ್ಟು ಅದನ್ನು ದಹನ ಬಲಿಯಾಗಿ ಅದನ್ನು ಏನ್ ಮಾಡ್ತಾರೆ? ಬೆಂಕಿ ಹಾಕಿ ಅದನ್ನು ದಹಿಸಿಬಿಡ್ತಾರೆ. ಹಲ್ಲೆಲೂಯ. ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವ, ಆರಾಧನೆ ಬರುವ ನಾವು, ದೇವರನ್ನು ಹುಡುಕಿ ಬರುವ ನಾವು ನಂಬಿಕೆ ಇಟ್ಟು ದೇವರ ಸನ್ನಿಧಿಗೆ ಬಂದು ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಇಲ್ಲಿ ಯಾಬೇಚನು ತನ್ನ ಬಲದ ಮೇಲೆ ನಂಬಿಕೆ ಇಡದೆ ಅವನು ದೇವರ ಮೇಲೆ ನಂಬಿಕೆ ಇಟ್ಟು ಈ ಶಾಪವನ್ನು ನೀಗಿಸುವ ಶಕ್ತಿ ದೇವರ ಕೈಯಲ್ಲಿ ಇದೆ, ಯೆಹೋವನ ಕೈಯಲ್ಲಿ ಉಂಟು. ಅವನು ದೇವರನ್ನು ಹುಡುಕಿ ದೇವರ ಸನ್ನಿಧಿಯಲ್ಲಿ ಬಂದು ತನ್ನನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅವನು ಇಲ್ಲಿ ಪ್ರಾರ್ಥಿಸ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ಜನರನ್ನು ಈ ರೀತಿಯಲ್ಲಿ ಒಪ್ಪಿಸಿಕೊಟ್ಟಿದ್ದೀರಿ? ಸುಮ್ಮನೆ ಪ್ರಾರ್ಥನೆ, ಆರಾಧನೆ, ಏನೋ ನಮಗೆ ವಾಕ್ಯಗಳು ಗೊತ್ತು, ಹಾಡುಗಳು ಗೊತ್ತು, ಆದ್ದರಿಂದ ಮಾಡುವುದು ಆರಾಧನೆ ಅಲ್ಲರಿ. ನಾವು ಸಂಪೂರ್ಣವಾಗಿ ನಮ್ಮ ಪ್ರಾಣಾತ್ಮ ಶರೀರವನ್ನು, ಅಪ್ಪ ನಾನು ನಿನಗೆ ಸ್ವಂತ, ನೀನು ನನ್ನವರು, ನಾನು ನಿನ್ನವರು ಎಂದು ನಾವು ಒಪ್ಪಿಸಿಕೊಡಬೇಕು. ಆ ರೀತಿಯಲ್ಲಿ ಒಪ್ಪಿಸಿಕೊಡುವುದೇ ನಿಜವಾದ ಆರಾಧನೆ, ನಿಜವಾದ ಪ್ರಾರ್ಥನೆ. ಹಲ್ಲೆಲೂಯ. ಹಲ್ಲೆಲೂಯ. ರೀತಿಯಲ್ಲಿ ಒಪ್ಪಿಸಿಕೊಟ್ಟ ಮೇಲೆ ಅವನೊಂದು ಪ್ರಾರ್ಥನೆ ಮಾಡುತ್ತಾನೆ. ಆ ಪ್ರಾರ್ಥನೆಯನ್ನು ನಾವು ಧ್ಯಾನಿಸೋಣ. ಯಾಬೇಚನು ಇಸ್ರೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು. ಹಲ್ಲೆಲೂಯ. ಈ ಪ್ರಾರ್ಥನೆಯಲ್ಲಿ 4 ಭಾಗಗಳು, 4 ರೀತಿಯಾಗಿ ನಾವು ಇದನ್ನು ನೋಡೋಣ. ಮೊದಲನೇದಾಗಿ, ದೇವರೇ ನೀನು ನನ್ನನ್ನು ನಿಜವಾಗಿ ಆಶೀರ್ವದಿಸು. ಆಶೀರ್ವಾದಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡುತ್ತಾನೆ. ಹಲ್ಲೆಲೂಯ.
ಯಾರಾದ್ರೂ ಒಬ್ಬರು ತಗೊಂಡು ಹೋದ್ರಿ ಆದಿಕಾಂಡ ಅಧ್ಯಾಯ 12 ಮೊದಲ 2-3 ವಾಕ್ಯಗಳನ್ನು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಆಶೀರ್ವಾದದ ಮಾತುಗಳು. ಅಬ್ರಹಾಮನಿಗೆ ಮಗು ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ಕೊಟ್ಟಂತ ವಾಗ್ದಾನ ಏನು? ಆಶೀರ್ವಾದ. ಹಲ್ಲೆಲೂಯಾ. ಲೋಕದ ರಕ್ಷಣೆ ಆಗಿರುವ ಯೇಸು ಕರ್ತನನ್ನು ಕೂಡ ಅಬ್ರಹಾಮನಿಗೆ ದೇವರು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ದೇವರನ್ನು ಹುಡುಕಿ ಬರುವ ನಾವು ಮೊದಲನೇದಾಗಿ, ಅಪ್ಪ ನೀ ನನ್ನನ್ನು ಆಶೀರ್ವದಿಸಿ, ನನ್ನ ಕುಟುಂಬವನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು ಎಂದು ನಾವು ನಮ್ಮ ಮಕ್ಕಳನ್ನು, ಕುಟುಂಬವನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ದೇವರು ಆಶೀರ್ವದಿಸಿದರೆ ಯಾರು ನಮ್ಮನ್ನು ಶಪಿಸೋಕ್ಕಾಗಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಇರುವ ಶಾಪವೆಲ್ಲವನ್ನು ಹೊತ್ತು ತೆರೆಸಿದ ಯಜ್ಞದ ಕುರಿಮರಿ ನಮ್ಮ ಯೇಸು ಕರ್ತನು. ಅದು ಎಲ್ಲಿದೆ ವಾಕ್ಯ? ಗಲಾತ್ಯರಿಗೆ ಅಧ್ಯಾಯ 3:12 ವಾಕ್ಯದಿಂದ ಓದಿರಿ. ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದಿದೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಲ್ಲೆಲೂಯಾ. ಶಾಪದಿಂದ ನಮ್ಮನ್ನು ಕ್ರಿಸ್ತನು ಬಿಡಿಸಿದನು. ನಮ್ಮ ಪಾಪ ಶಾಪಕ್ಕಾಗಿ ಯೇಸು ಕರ್ತನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನ್ನ ಕುಟುಂಬದ ಮೇಲೆ ಶಾಪ ಇದೆ, ನನ್ನ ಕುಟುಂಬದ ಮೇಲೆ ಕರ್ಸ್ ಇದೆ. ಕರ್ಸ್ ಬ್ರೇಕಿಂಗ್ ಮೀಟಿಂಗ್ ನನಗೆ ಹುಡುಕಿ ಹೋಗುತ್ತಿಲ್ಲ. ಈ ಕಾಲದಲ್ಲಿ ಕರ್ಸ್ ಬ್ರೇಕಿಂಗ್ ಮೀಟಿಂಗ್ ಅಂತ ನಡೆಸ್ತಾ ಇದ್ದಾರೆ. ನಾನು ಹೇಳ್ತೇನೆ, ನೀವು ಯೇಸು ಕರ್ತನನ್ನು ನಿಜವಾಗಿ ನಂಬಿ ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುವಾಗ ನಿಮ್ಮ ಶಾಪಗಳು ಎಲ್ಲ ನಿಮ್ಮನ್ನು ಬಿಟ್ಟು ಆಗಲಿ ಹೋಗುತ್ತದೆ. ಇಟ್ ವಿಲ್ ಬಿ ಬ್ರೋಕನ್. ಆಮೇಲೆ ನೀವು ಶಾಪಗ್ರಸ್ತರಲ್ಲ, ನೀವು ಆಶೀರ್ವದಿಸಲ್ಪಟ್ಟವರೇ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ನೀವು ಮೊದಲನೇದಾಗಿ ಕೇಳಬೇಕಾಗಿರುವುದು ಆಶೀರ್ವಾದ. ಹಲ್ಲೆಲೂಯಾ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಿರಿ. ಆಶೀರ್ವಾದ ಅಂತ ಬರುವಾಗ ಬರೀ ಶರೀರ ಪ್ರಕಾರವಾದ ಆಶೀರ್ವಾದಗಳು ಮಾತ್ರ ಅಲ್ಲ, ಮೆಟೀರಿಯಲಿಸ್ಟಿಕ್ ಬ್ಲೆಸ್ಸಿಂಗ್ಸ್ ಅಲ್ಲ. ನಮಗೆ ಬೇಕಾದಿರುವ, ಆತ್ಮಕ್ಕೆ ಬೇಕಾದಿರುವ ಎಲ್ಲ ಆಶೀರ್ವಾದಗಳನ್ನು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ದೇವರು ಕೊಡುವರು ನಮಗೆ. ಹಲ್ಲೆಲೂಯಾ. ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳ್ತಾನೆ, ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ನಿಮ್ಮನ್ನು ತುಂಬಿಸಲಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಎಲ್ಲಾ ಆಶೀರ್ವಾದ, ಪರಿಪೂರ್ಣ ಆಶೀರ್ವಾದಗಳನ್ನು ನೀವು ಪ್ರಾರ್ಥನೆಯಲ್ಲಿ ಕೇಳಬೇಕು. ಇವನು ಮೊದಲನೇದಾಗಿ ಅಬ್ರಹಾಮನ ವಂಶಾವಳಿಯಲ್ಲಿ ಬಂದ ಯಾಬೇಷನು ಅವನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ಅಬ್ರಹಾಮನ ವಂಶಾವಳಿಯಲ್ಲಿ ಬಂದ ನನಗೂ ನೀವು ಮೊದಲನೇದಾಗಿ ಕೊಡಬೇಕಾದ್ರೆ ಏನು? ಆಶೀರ್ವಾದ. ನನ್ನನ್ನು ನಿಜವಾಗಿ ಆಶೀರ್ವದಿಸು. ಹಲ್ಲೆಲೂಯಾ. ಎರಡನೇದಾಗಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ಅವನಿಗೆ ಅಲ್ಪ ಸ್ವಲ್ಪ ಅವನಿಗೆ ನೆಲ ಬಲ ಇರಬಹುದಿತ್ತು. ಇಲ್ಲಿ ಅವನು ಕೇಳ್ತಾನೆ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ಅವನು ಪ್ರಾರ್ಥನೆಯಲ್ಲಿ ಕೇಳೋದು ಅಭಿವೃದ್ಧಿ. ಹಲ್ಲೆಲೂಯಾ. ಅವನು ಪ್ರಾರ್ಥನೆಯಲ್ಲಿ ಕೇಳೋದು ಅಭಿವೃದ್ಧಿ, ವಿಸ್ತರಣೆ. ಹಲ್ಲೆಲೂಯಾ. ಎಕ್ಸ್ಪಾನ್ಷನ್ ಹೇಳುವ ವಿಸ್ತರಣೆ ಎಂದು ಹೇಳುತ್ತೇವೆ. ನನಗಿರುವುದಕ್ಕಿಂತ ಹೆಚ್ಚಾಗಿ ಹೆಚ್ಚಿಸಿ ನನಗೆ ಕೊಡಿರಿ. ನನ್ನ ಅಣ್ಣ ತಮ್ಮರ ಮಧ್ಯದಲ್ಲಿ ನಾನು ತಲೆ ಎತ್ತಿ ನಡೆಯುವಂಗೆ ನೀವು ನನಗೆ ಹೆಚ್ಚಾದ ಆಶೀರ್ವಾದವನ್ನು, ಹೆಚ್ಚಾದ ಅಭಿವೃದ್ಧಿಯನ್ನು ನನ್ನ ಜೀವನದಲ್ಲಿ ಕೊಡಬೇಕು. ಹಲ್ಲೆಲೂಯಾ. ಸೇವೆಯಲ್ಲಿ ಇರುವ ನಾವು ಕೇಳಬೇಕು, ನಮಗೆ ಹೆಚ್ಚಾದ ಆತ್ಮಗಳನ್ನು ಕೊಡಿರಿ. ಸೇವೆ ಇನ್ನೂ ಹೆಚ್ಚಾಗಲಿ, ಇನ್ನೂ ಹೆಚ್ಚಾಗಿ ಎಲ್ಲ ಕಡೆಯೂ ನಾವು ಹೋಗಿ ಸೇವೆ ಮಾಡಬೇಕಂದ್ರೆ ನಾವು ಹೇಳಬೇಕು ಪ್ರಾರ್ಥನೆಯಲ್ಲಿ. ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಇರುವ ಕಾರ್ಯಗಳಲ್ಲಿ ನೀವು ನಿಮ್ಮ ಮಕ್ಕಳಿಗಾಗಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬಹುದು, ಅಭಿವೃದ್ಧಿಗೋಸ್ಕರ. ಹಲ್ಲೆಲೂಯಾ. ಬರೀ ಶರೀರ ಪ್ರಕಾರವಾದ ಆಶೀರ್ವಾದಗಳಲ್ಲಿ ಮಾತ್ರ ಅಲ್ಲ, ನೀವು ಆಧ್ಯಾತ್ಮಿಕ ಅಭಿವೃದ್ಧಿಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಲೇಬೇಕು. ಹಲ್ಲೆಲೂಯಾ. should not be satisfied with what we are now. ಹಲ್ಲೆಲೂಯಾ. ಹೆಚ್ಚಾಗಿ ನಮಗೆ ಹಣ ಸಿಕ್ಕಿದರೆ ಹೆಚ್ಚಾಗಿ ನಾವು ಸೇವೆಗೂ ಕೊಡಬಹುದು. ಹಲ್ಲೆಲೂಯಾ. ಅದು ಕಡಿಮೆ ಆದರೆ ನಾವು ಯಾರು ಸಹಾಯ ಮಾಡೋಕ್ಕಾಗಲ್ಲ.
ಆ ರೀತಿಯಲ್ಲಿ ಎಲ್ಲಾ ಕಾರ್ಯಗಳಲ್ಲಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ನಾವು ಹೆಚ್ಚಾದ ವರಗಳನ್ನು ಹೊಂದಿಕೊಂಡ್ರೆ, ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರೆ 4 ಜನರಿಗೆ ನಾವು ಆಶೀರ್ವಾದ ನಿಧಿಯಾಗಿ ಇರುವೆ. ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರು ಕೊಟ್ಟ ವಾಗ್ದಾನದಲ್ಲಿ ನೋಡಿದರೆ, ನೀನು ಅನೇಕರಿಗೆ ಆಶೀರ್ವಾದ ನಿಧಿಯಾಗುವಿ. ನೀವು ಆಶೀರ್ವಾದ ನಿಧಿಯಾಗಬೇಕಾದ್ರೆ ನೀವು ಅಭಿವೃದ್ಧಿ ಹೊಂದಬೇಕು. ನಿಮಗೆ ಹೆಚ್ಚಾದ ನೆಲ ಸಿಕ್ಕುವಾಗ, ಹೆಚ್ಚಾದ ನಿಮಗೆ ಎಲ್ಲ ವಿಸ್ತರಣೆ ಆಗುವಾಗ ನೀವು ಕೆಲಸಕ್ಕೋಸ್ಕರ ಜನರನ್ನು ಕರೆಯುವಿರಿ. ಯಾರೆಲ್ಲ ಬಡವರು, ಕಷ್ಟಪಟ್ಟವರು, ಕೆಲಸ ಇರ್ತಾರೆ, ಅವ್ರಿಗಳನ್ನ ನಾವು ಕೆಲಸ ಕೊಡಬಹುದು. ಅದು ಮುಖಾಂತರ ಅವ್ರಿಗೆ ಏನು ಸಿಗುತ್ತೆ? ಊಟ, ಹಣ ಸಿಗುತ್ತೆ. ಅದಕ್ಕೋಸ್ಕರ ನಾವು ಏನು ಪ್ರಾರ್ಥನೆ ಮಾಡಬೇಕು? ಎರಡನೇದಾಗಿ ನಮ್ಮ ಅಭಿವೃದ್ಧಿಗೋಸ್ಕರ, ಎಲ್ಲ ಅಭಿವೃದ್ಧಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲೇಬೇಕು. ಅವನು ಯಾವ ಪೇಜನು? ಅವನು ಹೇಳಿದನು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸು. ಹಲ್ಲೆಲೂಯಾ. ಮೂರನೇದಾಗಿ ನನ್ನ ಬಳಿಯಲ್ಲಿಯೇ ಇದ್ದು ಅಂತ ಹೇಳ್ತಾನೆ. ಬೇರೆ ದೇವರು, ನೀವು ನನ್ನ ಬಳಿಯಲ್ಲಿ ನನ್ನ ಜೊತೆ ಇರಬೇಕು. ಪ್ರಾರ್ಥನೆಯಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ಭಾಗ ಇದು. ದೇವರೇ, ನೀವು ನನ್ನ ಬಳಿಯಲ್ಲಿ ಇರಬೇಕು. ಎಷ್ಟು ಜನರು ನೀವು ಅದನ್ನು ಪ್ರಾರ್ಥನೆಯಲ್ಲಿ ಕೇಳ್ತೀರಿ? ನಾನು ನಿನ್ನೊಂದಿಗೆ ಇರಬೇಕಪ್ಪ, ನೀವು ನನ್ನೊಂದಿಗೆ ಇರಬೇಕು, ನಾನು ನಿನ್ನೊಂದಿಗೆ ಇರುವೇನು ಎಂದು ಹೇಳುವುದರಲ್ಲಿ ನಾವು ಪದೇ ಪದೇ ಜಾರಿ ಬಿತ್ತು ಹೋಗಿಬಿಡ್ತೇವೆ. ಬಟ್ ದೇವರು ನಾನು ಇದ್ದೇನೆ ಎಂದು ಹೇಳಿದ್ರೆ, ಒಂದು ಸಾರಿ ಹೇಳಿದ್ರು, ಅವರು ನಮ್ಮನ್ನು ಕೊನೆ ತನಕ ನಡೆಸುವರು, ನಮ್ಮನ್ನು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಆದರೂ ವಾಕ್ಯ ಹೇಳುತ್ತದೆ, ಅದು ಒಂದು ಒಡಂಬಡಿಕೆ. ಅವನು ಕೇಳಿದು, ಪ್ರಾರ್ಥನೆಯಲ್ಲಿ ಕೇಳಿದು ಒಡಂಬಡಿಕೆ ಸಂಬಂಧ. ನೀವು ದೀಕ್ಷಾಸ್ನಾನ ತಗೊಳ್ಳುವಾಗ, ಯಾಕೆ ನೀವು ದೀಕ್ಷಾಸ್ನಾನ ತಗೊಳ್ಳಿರಿ, ಕನ್ಫರ್ಮೇಶನ್ ತಗೊಳ್ಳಿ, ನಾವು ಚರ್ಚಲ್ಲಿ ನಾವು ನಿಮ್ಮನ್ನು ಒತ್ತಾಯಪಡಿಸ್ತೇವೆ. ನಿಮಗೂ ದೇವರಿಗೂ ಒಂದು ಒಡಂಬಡಿಕೆ ಅದು. ಹಲ್ಲೆಲೂಯಾ. ಮದುವೆಯಲ್ಲಿ ಹೇಗೆ ಗಂಡನ ಹೆಂಡತಿಯಾಗಿ ಅವರು ಒಡಂಬಡಿಕೆ ಮಾಡಿಕೊಳ್ತಾರೋ, ಒಪ್ಪಂದ ಮಾಡಿಕೊಳ್ತಾರೋ, ನಾವು ಇಬ್ಬರು ಕಷ್ಟ ಕಾಲದಲ್ಲಿಯೂ ಸಂತೋಷವಾಗಿರುವ ಕಾಲದಲ್ಲಿಯೂ ಎಲ್ಲಾ ಸಮಯದಲ್ಲಿಯೂ ಮರಣ ಪರ್ಯಂತ ನಾವು ಒಬ್ಬರಿನ್ನೊಬ್ಬರನ್ನು ಕೈ ಬಿಡುವುದಿಲ್ಲ, ಜೊತೆಯಲ್ಲಿ ನಿಲ್ಲುವೆವು, ಆರೈಕೆ ಮಾಡುವೆವು. ನಮಗೆ ಬರುವ ಹಣ, ಧನ್ಮನ್ಸೆ ಅಂತ ಹೇಳ್ತಾರೆ, ಹಣ ಎಲ್ಲದಲ್ಲಿಯೂ ನಾವು ಒಬ್ಬರಿಬ್ಬರಿಗೆ ಸನ್ಮಾನವನ್ನು ಕೊಡುವೆವು ಎಂದು ನಾವು ದೇವರ ಮುಂದೆ ಒಡಂಬಡಿಕೆ ಮಾಡಿಕೊಳ್ತೇವಲ್ಲ. ಈ ಒಡಂಬಡಿಕೆ ಸಂಬಂಧ ನೆಲೆಗೊಂಡಿರ್ಬೋದು. ನೀವು ಈ ಕಾಲದಲ್ಲಿ ನೋಡಿದರೆ ಮ್ಯಾರೇಜಿಗೆ ಒಂದು ಬೆಲೆಯೇ ಇಲ್ಲ. ಈ ಸಿನಿಮಾ ಕಸಲ ಮ್ಯಾರೇಜ್ ಹೆಚ್ಚು ಜನರು ಮಾಡಿಕೊಳ್ಳೋದಿಲ್ಲ. ನಾವು ಹಿಂಗೆ ಬದುಕ್ತೇವೆ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ, ಅವರಿಗೆ ಒಂದ್ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಇನ್ನೊಂದು ಈ ರೀತಿಯಲ್ಲಿ ಹೋಗ್ತಾರೆ. ಈ ಒಡಂಬಡಿಕೆಯಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಸಮಸ್ಯೆ ಬಂದ್ಬಿಟ್ರೆ ಆಮೇಲೆ ಕೋರ್ಟ್ ಕೇಸ್ ಹೋಗ್ಬೇಕಲ್ಲ. ಅದಕ್ಕೆ ಈ ಕಾಲದಲ್ಲಿ ಆ ಮ್ಯಾರೇಜ್ ಅಲ್ಲಿ ಇರುವ ನಂಬಿಕೆಯನ್ನೇ ಕೆಡಿಸುವ ರೀತಿಯಲ್ಲಿ ಎಷ್ಟೋ ಕಾರ್ಯಗಳು ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೇನೆ. ಇರುವಾಗ ಒಡಂಬಡಿಕೆ ನೀವು ಮಾಡಿಸಿಕೊಳ್ಳುವಾಗ ಒಡಂಬಡಿಕೆ ಸ್ಥಿರವಾದ ಸಂಬಂಧ. ಅದು ಏನು? ಸ್ಥಿರವಾದ, ನಮಗೂ ದೇವರಿಗೂ ಸ್ಥಿರವಾದ ಸಂಬಂಧ ಇದ್ದರೆ ಮಾತ್ರ ನಮ್ಮಲ್ಲಿ ಇರುವ ಆಶೀರ್ವಾದಗಳು ನಮ್ಮಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ದೇವರು ಅದನ್ನು ಅವರು ಬಯಸ್ತಾರೆ. ಹಳೆಯ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ. ಹೊಸ ಒಡಂಬಡಿಕೆ ಯೇಸು ಕರ್ತನ ರಕ್ತದ ಮೇಲೆ ಸ್ಥಾಪಿಸಲ್ಪಟ್ಟಿರುವ ಒಡಂಬಡಿಕೆ. ಹಲ್ಲೆಲೂಯಾ. ಯೇಸು ಕರ್ತನು ಪ್ರಾಣವನ್ನು ಕೊಟ್ಟಿದ್ದಾರೆ. ಹಳೆಯ ನಿಯಮದಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಅವರಿಗೆ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ವಾಗ್ದಾನ ಮಾಡಿದ ದೇಶದಲ್ಲಿ ಹೋಗಿ ಸ್ಥಾಪಿಸಿ ಹೋಗುವ ದಾರಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ್ರು. ನೀವು ನನ್ನ ಮಕ್ಕಳಾಗಿದ್ದರೆ ನಿಮಗೆ ಆಶೀರ್ವಾದ, ನನ್ನ ಕಟ್ಟಲ್ಲಿ ಹಿಂಬಾಲಿಸಿದರೆ ಆಶೀರ್ವಾದ, ಒಂದು ವೇಳೆ ಮಾಡದೆ ಹೋದರೆ ಶಾಪ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳಿದರು. ಆದರೂ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಮನ ತಿರುಗಿ ಬಲಿಗಳನ್ನು ಸಮರ್ಪಿಸಿದರೆ ನಾನು ಆ ಒಡಂಬಡಿಕೆ ಬಿಟ್ಟು ದೂರ ಹೋದ ನಾನು ನಿಮ್ಮನ್ನು ಕ್ಷಮಿಸಿ ಸೇರಿಸಿಕೊಳ್ಳುವೆ. ಇದೇ ಹಳೆ ನಿಯಮ. ಬಲಿ ಕೊಟ್ಟವನು ನಿಲ್ತಾ ಇರಬೇಕು. ಹೊಸ ನಿಯಮ ಹಂಗೆ ಅಲ್ಲರಿ. ನಮಗಾಗಿ ಒಂದೇ ಸಾರಿ ದೇವರು ಬಲಿಯಾದರು. ಹಲ್ಲೆಲೂಯಾ. ನಮ್ಮ ಪಾಪ ಕ್ಷಮಾಪಣೆಗಾಗಿ ಆ ರಕ್ತದ ಮೇಲೆ ನಾವು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಯೇಸು ಕರ್ತನ ಜೊತೆ. ಹಲ್ಲೆಲೂಯಾ. ಅಲ್ಲಿ ಈ ಒಡಂಬಡಿಕೆ ನೀವು ನೋಡಿದರೆ ಅದರಲ್ಲಿ ಬರೀ ಒಡಂಬಡಿಕೆ ಕಟ್ಟಳೆಯಾಗಿ ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ಆಶೀರ್ವಾದ ಇರುವುದನ್ನು ನಾವು ನೋಡಬಹುದು. ಎಲ್ಲರೂ ತಗೊಳ್ಳಿರಿ, ಯೋಹಾನನ ಅಧ್ಯಾಯ 15 1ನೇ ವಾಕ್ಯದಿಂದ ಓದಿರಿ.
ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ. ಹಲ್ಲೆಲೂಯಾ. ಒಡಂಬಡಿಕೆ ಸಂಬಂಧ ಹಂಗಿದೆ. ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. ಅದೇ ಒಡಂಬಡಿಕೆ. ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ದೇವರು ಹೇಳ್ತಾರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನೋಡಿರಿ, ದೇವರೊಂದಿಗೆ ಇರುವಾಗ ನಮಗೆ ಆಶೀರ್ವಾದ. ನಾವು ದೇವರು ಬಿಟ್ಟು ದೂರ ಹೋದರೆ ನಮಗೆ ಆಶೀರ್ವಾದ ನೆಲೆಗೊಂಡು ಇರುವುದಿಲ್ಲ. ಹಲ್ಲೆಲೂಯಾ. ಇದೆಲ್ಲ ಹಲ್ಲೆಲೂಯಾ ಹೇಳೋದಿಲ್ಲ ಅಲ್ವೇ? ಆಶೀರ್ವಾದ ಅಂತ ಹೇಳಿದರೆ ಹಲ್ಲೆಲೂಯಾ, ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಅಯ್ಯಯ್ಯೋ ಯೋಚನೆ ಮಾಡ್ತಿರಲ್ಲ. ಮುಂದೆ ಹೋದ್ರಿಯಾ? ನಾನು ದ್ರಾಕ್ಷಿ ಬಳ್ಳಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿ. ಹಲ್ಲೆಲೂಯಾ. ಇಲ್ಲಿ ನಾವು ದೇವರಲ್ಲಿ, ದೇವರು ನಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಮಾತ್ರ ನಮಗೆ ಬಹಳ ಆಶೀರ್ವಾದ. ಹಲ್ಲೆಲೂಯಾ. ಅದಕ್ಕೆ ಅವನು ಪ್ರಾರ್ಥನೆಯಲ್ಲಿ 3ನೇ ಭಾಗದಲ್ಲಿ ಅವನು ಕೇಳ್ತಾನೆ, ನನ್ನ ಬಳಿಯಲ್ಲಿಯೇ ಇದ್ದು ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ನಾನು ಇವತ್ತು ಬಂದಿದ್ದೇನೆ, ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನೀವು ನನ್ನಲ್ಲಿ, ನನ್ನ ಬಳಿಯಲ್ಲಿ ಇರಬೇಕು. ಈ ಒಡಂಬಡಿಕೆ ಸಂಬಂಧ ನನಗೂ ಬೇಕು. ನಾನೇನು ತಳ್ಳಲ್ಪಟ್ಟವನ? ನಾನು ಈ ವಂಶಾವಳಿಯಲ್ಲಿ ಬಂದವನೇ. ನನ್ನನ್ನು ಶಾಪಗ್ರಸ್ತನೆಂದು, ನೋವು ಎಂದು ನನ್ನ ಅಮ್ಮ ಹೆಸರಿಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಾನು ನಿಮ್ಮನ್ನು ಹುಡುಕಿ ಬಂದಿದ್ದೇನೆ. ಆಶೀರ್ವಾದಗಳು ಕೊಡುವಂತ ದೇವರು, ತನ್ನ ಮಕ್ಕಳು ಚೆನ್ನಾಗಿ ಇರಬೇಕೆಂದು ಬಯಸುವ ದೇವರು, ಅಬ್ರಹಾಂ, ಈಸಾಕ್, ಯಾಕೋಬರ ದೇವರ ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ನಾನನ್ನು ತಗ್ಗಿಸಿಕೊಂಡಿದ್ದೇನೆ. ನಾನು ನಿನ್ನನ್ನು ನಂಬುತ್ತೇನೆ. ನೀವು ನನ್ನ ಶಾಪವನ್ನು ಬದಲಾಯಿಸಿ ನನಗೆ ಆಶೀರ್ವಾದವನ್ನು ಕೊಡುವ ಶಕ್ತನಾಗಿರುವ ದೇವರನ್ನು ಹುಡುಕಿ ಬಂದು ಒಪ್ಪಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟದು ಮಾತ್ರ ಅಲ್ಲ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಅದೇ ಅದನ್ನು ತೋರಿಸುವುದು. ನೀವು ನನ್ನಲ್ಲಿ ನೆಲೆಗೊಂಡಿರಿ ಅಪ್ಪ. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನನಗೆ ನೀವು ಕೊಟ್ಟಿರುವ ಈ ಒಂದು ಸ್ವತ್ತು ಅಭಿವೃದ್ಧಿ ಹೊಂದುತ್ತೆ, ವಿಸ್ತರಣೆ ಉಂಟಾಗುತ್ತದೆ. ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಆಶೀರ್ವಾದಗಳು ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಿ? ಸುಮ್ಮನೆ ಟೆಂಪರರಿ ಬ್ಲೆಸ್ಸಿಂಗ್ ನಮಗೆ ಬೇಡ್ರಿ. ವಿ ನೀಡ್ ಪರ್ಮನೆಂಟ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ. ಅದಕ್ಕೆ ದೇವರು ನಿಮ್ಮ ಜೊತೆಗೆ ಮಾತನಾಡ್ತಾರೆ. ನೆಲೆಗೊಂಡಿರುವ ಆಶೀರ್ವಾದ. ಅವನು ಕೇಳ್ತಾನೆ, ನಿಮ್ಮಲ್ಲಿ ಆಶೀರ್ವಾದ ನೆಲೆಗೊಂಡಿರಬೇಕಾದ್ರೆ ನೀವು ನಾನು ಏನು ಮಾಡಬೇಕು? ಆ ವಾಕ್ಯ ಭಾಗಗಳನ್ನು ಓದುವಾಗ ದೇವರು ಹೇಳ್ತಾರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರಿ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಹಲ್ಲೆಲೂಯಾ. ನಾವು ದೇವರೊಂದಿಗೆ ಮಾತನಾಡಬೇಕು. ಅದಕ್ಕೆ ಹೆಸರೇನು? ಪ್ರಾರ್ಥನೆ. ಹಲ್ಲೆಲೂಯಾ. ಯಾಬೇಚನು ಪ್ರಾರ್ಥನೆ ಮಾಡಿದನು, ಅವನು ದೇವರೊಂದಿಗೆ ಮಾತನಾಡಿದನು. ಎಷ್ಟು ಜನರು ಮನೆಯಲ್ಲಿ ವೈದಿಕ ಪ್ರಾರ್ಥನೆ ಮಾಡುತ್ತೀರಿ? ವೈಯಕ್ತಿಕವಾಗಿ ಅದು ನಮ್ಮ ಉಸಿರು ಹಾಗೆ. ಪರ್ಸನಲ್ ಪ್ರೇಯರ್ ಇಸ್ ಲೈಕ್ ಅವರ್ ಬ್ರೆತ್. ನಮ್ಮ ರಕ್ತ ಹಾಗೆ. ನಾವು ಹೆಂಗೆ ಉಸಿರಾಡ್ತೇವೆ ಅದು ಹಾಗೆ ಇರಬೇಕು. ನೀರು ಹಾಗೆ, ರಕ್ತ ಹಾಗೆ, ಇಲ್ಲದೆ ಬದುಕೋದಕ್ಕಾಗಲ್ಲ. ಹಲ್ಲೆಲೂಯಾ. ನಮ್ಮದು ಆಹಾರ ಹಾಗೆ, ನಮ್ಮ ಪ್ರಾರ್ಥನೆ ಇರಬೇಕು. ನಾನು ಕೆಂಗೇರಿಯಲ್ಲಿ ಇರುವ ಒಂದು ಮನೆಯಲ್ಲಿ ಒಬ್ಬ ಅಮ್ಮ ಇದ್ದರು, ತಾಯಿ. ಅವ್ರ ಇಬ್ಬರು ಮಕ್ಕಳು, ಇಬ್ಬರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ದೊಡ್ಡ ದೊಡ್ಡ ಅದೇನು ಹೇಳೋದು ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಪದವಿಯಲ್ಲಿ ಇದ್ದರು. ಬಟ್ ಅವರು ಮನೆಗೆ ಊಟ ಮಾಡೋವರು ಮುಂಚೆ ಅವ್ರ ಅಮ್ಮ ಹೇಳಿದರು, ಪ್ರಾರ್ಥನೆ ಮಾಡದೆ ಊಟದಲ್ಲಿ ಕೈ ಹಾಕಬಾರದು. ಅವ್ರು ದೊಡ್ಡವರು, ಅವ್ರಿಗೆ ಮದುವೆ ಆಯ್ತು. ಬಟ್ ಅವ್ರ ಮನೆಗೆ ಬರುವಾಗಲ್ಲ ಪ್ರಾರ್ಥನೆ ಮುಗಿಸಿಬಿಟ್ಟು ಆಮೇಲೆ ಅವರಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ನಾನು ಯಾವ ಇದೇನಮ್ಮ ನೀವು ಅಂದ್ರೆ, ಇಲ್ಲವಾ ದೊಡ್ಡವರಾದ್ರೆ ಏನು, ಅವ್ರು ನಮ್ಮ ಮಕ್ಕಳೇ, ಅವರನ್ನು ನಾನು ಈ ಡಿಸಿಪ್ಲಿನ್ ಬೆಳೆಸ್ತಾ ಇದ್ದೇನೆ. ಯಾಕಂದ್ರೆ ನಾಳೆ ನಾನು ಇದ್ದೇನೆ ಇಲ್ವೋ, ಬಟ್ ಅವರಿಗೆ ದೇವರು ಅವರಲ್ಲಿ ನೆಲೆಗೊಂಡಿರುವರು, ಈ ಆಶೀರ್ವಾದಗಳು ಅವರಲ್ಲಿ ನೆಲೆಗೊಂಡಿರುವವು.
ಆದ್ರಿಂದ ನೀವು ನೋಡಿದ್ರೆ ಅವರು ಪ್ರಾರ್ಥನೆಯಲ್ಲಿ ಬೆಳೆಸಿದರು, ವಾಕ್ಯದಲ್ಲಿ ಬೆಳೆಸಿದರು. ಅದೇ ದೇವರಲ್ಲಿ ನೆಲೆಗೊಂಡಿರುವುದು. ದಿನ ಮಾಡಬೇಕು, ಪ್ರತಿದಿನ ನಾವು ಪ್ರಾರ್ಥಿಸಬೇಕು, ಬೇಕೇ ಬೇಕು. ಆಮೇಲೆ ವಾಕ್ಯ ಓದಲೇಬೇಕು. ಹಲ್ಲೆಲೂಯ. ಬರೀ ಕೀರ್ತನೆ ಭಾಗ ಮಾತ್ರ ಓದಲ್ಲರಿ. ಎಷ್ಟು ಜನರು ಕೀರ್ತನೆ ಭಾಗವನ್ನು ತಾಡಿ ಬೈಬಲ್ ಒಳಗಡೆ ನೀವು ಬಂದಿದ್ದೀರಿ? ಇವತ್ತು ನಾವು ಬೈಬಲ್ ಕ್ವಿಜ್ ಎಲ್ಲ ನಡೆಸ್ತಾ ಇದ್ದೇವೆ. ಅದು ಕಂಪಲ್ಸರಿ, ಅದು ಇಟ್ಸ್ ನಾಟ್ ಆಪ್ಷನ್, ಅದು ಕಂಪಲ್ಸರಿ. ಹಲ್ಲೆಲೂಯ. ದೊಡ್ಡವರು ಕೂಡ ಬಂದು ಅದರಲ್ಲಿ ಭಾಗವಹಿಸಿ ಅವರು ಯಾಕೆ ಅವರು ಆನ್ಸರ್ಸ್ ಕಳಿಸ್ತಾರೆ, ಕೆಲಸ ಇಲ್ಲದೆ ಮಾಡ್ತಾರ? ಅಲ್ಲರಿ, ವಾಕ್ಯದಲ್ಲಿ ಅವರು ಅದು ಬೆಳೆಯುವುದಕ್ಕೆ ಅವ್ರಿಗೆ ಸಹಾಯ ಮಾಡ್ತದೆ. ಹಲ್ಲೆಲೂಯ. ಅವರು ವಾಕ್ಯದಲ್ಲಿ ಬೆಳೀತಾ ಇರೋರು. ನಾಳೆ ನಾವು ಒಂದೊಂದು ಪುಸ್ತಕವನ್ನು ಓದುತ್ತಿದ್ದೇವೆ. ಬರುವ ತಿಂಗಳಿಂದ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಲೆಟರ್ಸ್, ಓಲ್ಡ್ ಟೆಸ್ಟಮೆಂಟ್ ಬುಕ್ಸ್ ಎಲ್ಲ ಅದರಲ್ಲಿ ನಾನು ಆಡ್ ಮಾಡ್ತೇನೆ ತಿಂಗಳಲ್ಲಿ ಒಂದು ಸಾರಿ. ಹಲ್ಲೆಲೂಯ. ಒಂದು ಕ್ವಿಸ್ ಅಲ್ಲಿ ನೀವು ಒಂದು ಬುಕ್ ಅನ್ನು ಓದಿಬಿಟ್ಟು ಬರಬೇಕು. ಅದರಿಂದ ನಿಮಗೆ ಕ್ವಿಸ್ ನಾವು ಖಂಡಿತವಾಗಿ ನಾವು ಕಂಡಕ್ಟ್ ಮಾಡಬೇಕು. ರೆಡಿನಾ? ಹಲ್ಲೆಲೂಯ. ಹಲ್ಲೆಲೂಯ. ಇರುವಾಗ ನೀವು ಎಲ್ಲಿ ನೆಲೆಗೊಂಡಿರಬೇಕು, ನೀವು ಎಲ್ಲಿ ನೆಲೆಗೊಂಡಿರ್ತೀರೋ ಅಲ್ಲಿ ಆ ಮರದಲ್ಲಿ ಫಲ ಕೊಡುವಿರಿ. ಹಲ್ಲೆಲೂಯ. ನೀವು ದೇವರಿಗಾಗಿ ಫಲ ಕೊಡುವಿರಿ. ನೀವು ಲೋಕದಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಮಾಡಲಾರಿರಿ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಸೋಲು. ಈ ಸತ್ಯಯುಗದಲ್ಲಿ ಎಲ್ಲರ ಜ್ಞಾನ ತಿಳಿವಳಿಕೆ ನೀವು ಹೊರಗಡೆ ಎಷ್ಟು ಹುಡುಕಿದರೂ ಅದು ಸಿಗಲ್ಲ. ನಾನು ನೋಡ್ತೇನೆ ಕಾಲದಲ್ಲಿ ಸ್ಟೇಟಸ್ ಎಲ್ಲ ನಮ್ಮ ಚರ್ಚಲ್ಲಿ ಇರೋವರೇ ಲೋಕದ ಜ್ಞಾನವನ್ನು ಕೆಲವು ಸಾರಿ ಸ್ಟೇಟಸ್ ಅಲ್ಲಿ ಹಾಕ್ತೀರಿ. ಹಾಗಾದ್ರೆ ನೀವು ಇನ್ನೂ ಸತ್ಯವೇದವನ್ನು ಹೆಚ್ಚಾಗಿ ಆಳವಾಗಿ ಕಲಿತಿರಲಿಲ್ಲ. ಮಿಕ್ಕವರೆಲ್ಲ ಸತ್ಯವೇದವನ್ನು ಹಾಕ್ತಾ ಇದ್ದೀರಿ. ನಿಮಗೆ ಗೊತ್ತು, ಇಟ್ಸ್ ಸಫಿಷಿಯಂಟ್. ಹಲ್ಲೆಲೂಯ. ಮೋರ್ ದೆನ್ ಸಫಿಷಿಯಂಟ್. ಈ ವಾಕ್ಯ ನನಗೆ ಸಾಕು. ಹಲ್ಲೆಲೂಯ. ನಾನು ಲೋಕದಲ್ಲಿರುವ ಹೆಚ್ಚು ಬುಕ್ಸ್ ಎಲ್ಲ ಓದಿ ನೋಡಿಕೊಂಡು ಬಂದಿದ್ದೇನೆ, ರಿಲಿಜಿಯನ್ಸ್ ಎಲ್ಲ ನಾನು ಕಲಿತುಕೊಂಡೆ. ಬಟ್ ಸತ್ಯವೇದದಲ್ಲಿ ಇರೋ ವಾಕ್ಯಗಳು ನಮಗೆ ಸಾಕು. ಹಲ್ಲೆಲೂಯ. ಅದರಲ್ಲಿ ಎಲ್ಲಾ ಕಾರ್ಯಗಳಿಗೂ ಸೊಲ್ಯೂಷನ್, ಹಲ್ಲೆಲೂಯ, ಪರಿಹಾರ ಕೊಡಲ್ಪಟ್ಟಿದೆ. ಅದರಿಂದ ಹೆಚ್ಚಾಗಿ ನೀವು ದೇವರಿಗೆ ಸಮಯ ಕೊಡಿ, ಸತ್ಯವೇದಕ್ಕೆ ಸಮಯ ಕೊಡಿ. ನೀವು ಎಷ್ಟು ಮಟ್ಟಿಗೆ ಸತ್ಯವೇದವನ್ನು ವಾಕ್ಯಗಳನ್ನು ನಿಮ್ಮ ಸ್ಟೇಟಸ್ ಅಲ್ಲಿಯೂ ಜನರ ಜೊತೆಯಲ್ಲಿ ಹಂಚಿಕೊಳ್ತೀರೋ ಅದು ನಿಮಗೂ ಆಶೀರ್ವಾದ, ಇದರಿಗೂ ಆಶೀರ್ವಾದ. ಹಲ್ಲೆಲೂಯ. ಇರುವಾಗ ನೀವು ಮನೆಯಲ್ಲಿ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಬೇಕು, ಪಾರ್ಟ್ನರ್ಸ್ ಇಬ್ಬರು ಪ್ರಾರ್ಥನೆ ಮಾಡಬೇಕು. ಅದೇ ನೀವು ದೇವರ ಜೊತೆಗೆ ಅನ್ಯೋನ್ಯತೆಯಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯ. ಆಮೇಲೆ ವಾಕ್ಯವನ್ನು ಕಲಿಬೇಕು, ವಾಕ್ಯಕ್ಕೆ ಸಮಯ ಕೊಡಬೇಕು. ಆಮೇಲೆ ಈ ವಾಕ್ಯವನ್ನು ಹಿಂಬಾಲಿಸುವುದರಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯ. ಒಂದು ದಿವಸ ಚೆನ್ನಾಗಿರ್ತೇವೆ, ನಗುತ್ತಾ. ಎರಡನೇ ದಿವಸ ಬದಲಾಗಿ ಬಿಡುತ್ತೇವೆ. ನಾನೇ ಅದರಲ್ಲಿ ಹೆಚ್ಚು ಹೋರಾಟಗಳು ಹೋರಾಡಿದೆ. ಒಂದು ದಿವಸ ಚೆನ್ನಾಗಿರ್ಬೇಕು, ನಗುತ್ತಾ. ಎರಡನೇ ದಿವಸ ಮುಗ ಇಟ್ಕೊಂಡಿರ್ಬೇಕು. ಕೋಪ, ಏನು ಮಾಡ್ತೇವೆ ಅಂತ ಗೊತ್ತಿಲ್ಲ. ವಾಕ್ಯವನ್ನು ಕಲಿಯುವುದು ಮಾತ್ರ ಅಲ್ಲ, ಅದನ್ನು ಹಿಂಬಾಲಿಸುವುದರಲ್ಲಿ ನಾವು ನೆಲೆಗೊಂಡಿರಬೇಕು. ಹಲ್ಲೆಲೂಯ. ಯೇಸುಕ್ರಿಸ್ತನು ಹೇಳ್ತಾರೆ, ನನ್ನ ವಾಕ್ಯವನ್ನು ಹಿಂಬಾಲಿಸಿ ನಡೆಯುವುದೇ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ. ಅವರು ಆಮೇಲೆ ಹೇಳ್ತಾರೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಹಲ್ಲೆಲೂಯ. ಮೊದಲು ವಾಕ್ಯವನ್ನು ಕಲಿತೇವೆ, ಆಮೇಲೆ ಕಟ್ಟಳೆಗಳನ್ನು ಹಿಂಬಾಲಿಸಿ ಪ್ರೀತಿಯನ್ನು ನಾವು ನಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವುದೇ ನಾವು ದೇವರಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯ. ಹಲ್ಲೆಲೂಯ. ಆದ್ರಿಂದ ಇವನು ಇಲ್ಲಿ ಕೇಳ್ತಾನೆ, ಸಾಮಾನ್ಯವಾದ ಒಂದು ಕಾರ್ಯ ಅಲ್ಲ. ನನಗೆ ನೆಲೆಗೊಂಡಿರುವ ಆಶೀರ್ವಾದಗಳು ಬೇಕು, ಆಸೆ ಪಡುತ್ತಾನೆ. ಬಟ್ ಅವನು ಕೇಳ್ತಾನೆ, ಹಂಗಾದರೆ ನಾನು ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ನೀವು ನನ್ನಲ್ಲಿ ನೆಲೆಗೊಂಡಿರಬೇಕು. ದೇವರು ಸ್ವಲ್ಪ ದೂರ ಹೋಗಿಬಿಟ್ರೆ ನಾವು ನಮ್ಮ ಇಷ್ಟ ಪ್ರಕಾರ ಏನು ಬೇಕಾದ್ರೂ ಮಾಡಬಹುದಲ್ಲ. ಹಾಗಾನೆ ಟಿವಿಯಲ್ಲಿ, ಮೊಬೈಲಲ್ಲಿ, ಮನೆ ಒಳಗಡೆ ಯಾರು ನೋಡಲ್ಲ. ಅದಕ್ಕೆ ಕೆಲವೊಂದು ಜನರು ಪ್ರಾರ್ಥನೆಯಲ್ಲಿ ನೆಲೆಗೊಂಡಿರೋ ಪ್ರಾರ್ಥನೆ ಕೇಳಲ್ಲ. ಟೆಂಪರರಿ ಗಾಡ್ ಬೇಕು, ಹೋಗುತ್ತಾ ಬರ್ತಾ ಇರಬೇಕು. ಹಲ್ಲೆಲೂಯ. ನೆಲೆಗೊಂಡಿದ್ರೆ ಅವರ ವಾಕ್ಯ ನಮ್ಮನ್ನು ನಡೆಸುವಂತದ್ದಾಗಿರುವುದು. ನಾವು ತಪ್ಪು ದಾರಿಯಲ್ಲಿ ಹೋಗಲ್ಲ. ಹಲ್ಲೆಲೂಯ. ಅವರ ಸ್ವರ ನಮ್ಮ ಒಳಗಡೆ ಅದು ಕೇಳ್ತಾ ಇರುವುದು. ನಾವು ಯಾವುದು ಸರಿದಾರಿ, ಯಾವುದು ತಪ್ಪು ದಾರಿ ಎಂದು ದೇವರು ನಮ್ಮನ್ನು ನಡೆಸ್ತಾ ಇರುವರು. ಅವರು ನಡೆಸುವವರು, ಮಾರ್ಗದರ್ಶಿಯಾಗಿ. ಅವರು ಹಾಡು ಹೇಳಲ್ಲ, ಮಾರ್ಗದರ್ಶಿಯಾಗಿ ನೀ ನನ್ನನ್ನು ನಡೆಸು. ಅದೇ ಅವ್ರು ಹೇಳಿದರು, ಭಕ್ತರನ್ನು ದೇವರು ತನಗೋಸ್ಕರ
ಬೇರ್ಪಡಿಸ್ತಾರೆ. ಹಲ್ಲೆಲೂಯಾ. ಲೋಕವನ್ನು ಬಿಟ್ಟು ದೇವರು ಬೇರ್ಪಡಿಸಿಟ್ಟಿರ್ತಾರೆ. ಅವರು ಹಾಗೆ ಇಲ್ಲ. ಇಲ್ಲಿ ಅವನ ಸುತ್ತಲೂ ಇರುವ ಜನರು ಅವನು ಒಂದು ಶಾಪಗ್ರಸ್ತನಾಗಿ ನೋಡುತ್ತಾರೆ. ಅವನು ದೇವರ ಪಾದದಲ್ಲಿ ಬಂದು ಅವನು ಒಪ್ಪಿಸಿಕೊಟ್ಟು ಅವನು ಪ್ರಾರ್ಥನೆಯಲ್ಲಿ, ಅಪ್ಪ ನೀನನ್ನು ಆಶೀರ್ವದಿಸಿ ನನಗೆ ಅಭಿವೃದ್ಧಿ ಕೊಡು, ನನಗೊಂದು ಒಡಂಬಡಿಕೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನೀವು ನನ್ನನ್ನು ಬಿಟ್ಟು ಹೋಗಬಾರದು, ನೀ ನನ್ನ ದೇವರಾಗಿ ಇರು, ನನ್ನ ಒಡೆಯನಾಗಿ ಇರು. ಯೇಸು ಕ್ರಿಸ್ತ ನಮಗೆ ಯಾರಾಗಿದ್ದಾರೆ? ಬರೀ ದೇವರು ಮಾತ್ರ ಅಲ್ಲ. ತೋಮನು ಏನು ಹೇಳಿದನು? ಅವರ ಕೈಯಲ್ಲಿರುವ ಗಾಯಗಳನ್ನು ಬರ್ಲಿಟ್ಟು ನೋಡಿದ ಮೇಲೆ ಒಂದು ಮಾತು ಹೇಳ್ತಾರೆ, ಮೈ ಲಾರ್ಡ್ ಮೈ ಗಾಡ್. ಅಂದ್ರೆ ಏನು ಅರ್ಥ ಗೊತ್ತಾ? ನನ್ನ ದೇವರೇ ನನ್ನ ಒಡೆಯನೇ. ಒಡೆಯನೆಂದ್ರೆ ಯಾರು? ನಮ್ಮನ್ನು ಆಳ್ವಿಕೆ ಮಾಡುವ ಅರಸನು. ದೇವರ ರಾಜ್ಯ ಎಲ್ಲಿದೆ? ಹೇಳ್ತಾರಲ್ಲ ಕೆಲವರು, ಇನ್ನು ದೇವರ ರಾಜ್ಯ ಸ್ಥಾಪಿಸಲ್ಪಟ್ಟಿಲ್ಲ. ಹೌದು, ಸ್ಪಷ್ಟವಾಗಿ ಬಂದಿಲ್ಲ ಭೂಮಿ ಮೇಲೆ, ಬಟ್ ದೇವರ ರಾಜ್ಯ ಬಂದಾಯಿತು. ಎಲ್ಲಿ? ನಿಮ್ಮಲ್ಲಿಯೂ ನಮ್ಮಲ್ಲಿಯೂ. ಯಾರು ನಂಬುತ್ತಾರೋ, ಯಾರು ಯೇಸು ಕ್ರಿಸ್ತನನ್ನು ದೇವರಾಗಿ ಒಡೆಯನಾಗಿ ಸ್ವೀಕರಿಸಿಕೊಂಡಿದ್ದಾರೋ, ದೇವಾಲಯವಾಗಿ ನಾವಾಗಿಬಿಟ್ಟೇವೆ. ನಮ್ಮಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡುವ ಒಬ್ಬ ಅರಸನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ಅವರು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಸೈತಾನ ಕ್ರಿಯೆಗಳೆಲ್ಲ ಲಯವಾಗುತ್ತವೆ. ನಮಗಿರುವ ಕಷ್ಟ ಸಮಸ್ಯೆಗಳೆಲ್ಲ ದೂರ ಓಡಿ ಹೋಗುತ್ತವೆ. ಆರೋಗ್ಯ ಕೊರತೆಗಳು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ನಮಗೆ ಬರುವ ಎಲ್ಲ ಕೊರತೆಗಳನ್ನು ದೇವರು ಏನ್ ಮಾಡ್ತಾರೆ? ನೀಗಿಸ್ತಾರೆ. ನಮ್ಮ ಅಗತ್ಯದೆಲ್ಲವನ್ನು ಪೂರೈಸುವರು. ಓದುವುದಕ್ಕೆ ಬೇಕಾದ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಡುತ್ತಾರೆ. ನಾವು ಎಲ್ಲರ ಮುಂದೆ ತಲೆ ಎತ್ತಿ ನಡೆಯುವುದಕ್ಕೆ ಸಾಕ್ಷಿಯಾಗಿ ನಿಲ್ಲಿಸುವರು. ಇಲ್ಲಿ ಯಾಬೇಷ್ ಅದಕ್ಕೆ ಹೇಳುತ್ತಾನೆ, ನೀನು ನನ್ನ ಜೊತೆಯಲ್ಲಿ ಇರಬೇಕು, ನೀ ನನ್ನ ಬಳಿಯಲ್ಲಿ ಇರಬೇಕು. ಇದೇ ಪ್ರಾರ್ಥನೆ 3ನೇ ಭಾಗ. ಆಮೇಲೆ 4ನೇ ಭಾಗ ನೋಡಿದ್ರೆ, ನನಗಾರು ನೋವು ಮಾಡದಂತೆ ನೋಡಿಕೊಂಡು ನನ್ನನ್ನು ರಕ್ಷಿಸು. ಅವನು ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಪ್ರೊಟೆಕ್ಷನ್ಗಾಗಿ, ನಾಳೆ ನೀವು ಎಲ್ಲವನ್ನು ಕೊಟ್ಟು ಆಶೀರ್ವದಿಸಿದ ಮೇಲೆ ನೀವು ನನಗೆ ಸಂರಕ್ಷಣೆಯನ್ನು ನೀಡಬೇಕು, ರಕ್ಷಿಸಬೇಕು. ಕೆಲವು ಜನರು ಹೇಳ್ತಾರೆ, ಇವನು ನೋವು ಕೊಡುವನು. ನಾನು ಯಾರು ನೋವು ಕೊಡಬಾರದು, ನನಗೂ ಯಾರು ನೋವು ಕೊಡಬಾರದು, ನಾವು ನೋವು ಕೊಡುವನಾಗಿ ನಾನು ಇರಬಾರದು, ನನಗೂ ಈ ತರ ಯಾವುದು ಪರಿಸ್ಥಿತಿ ಬರಬಾರದು. ಈ ಒಂದು ಪುಸ್ತಕ ಬರೆಯಲ್ಪಟ್ಟಿರುವ ಆ ಒಂದು ಪೂರ್ವಕಾಲ ವೃತ್ತಾಂತ, ಸೆರೆಮನೆಯಲ್ಲಿ ತಿರುಗಿ ಬಂದ ಜನರು, ಅವರಿಗೆ ಓದಿಸಲ್ಪಟ್ಟ ಪುಸ್ತಕ ಇದು. ಸುತ್ತಲೂ ವೈರಿಗಳು ಇದ್ದೇ ಇರುತ್ತಾರೆ. ನಾಳೆ ಏನಾದರೂ ಹಾನಿಕರವಾದ ಪರಿಸ್ಥಿತಿಗಳು ಬರಬಹುದು. ಹಾಗೆ ಇರುವಾಗ ನನಗೆ ನೀವು ಮಾಡಬೇಕಾದಿರುವುದು, ನನಗೆ ನೀವು ಸಂರಕ್ಷಣೆಯನ್ನು ಕೊಡಬೇಕು, ನೀವು ನನಗೆ ರಕ್ಷಣೆಯನ್ನು ಕೊಡಬೇಕು. ಆಶೀರ್ವದಿಸು ಮಾತ್ರ ಅಲ್ಲ, ರಕ್ಷಣೆ ಯಾವಾಗ ಉಂಟಾಗುತ್ತೆ ಗೊತ್ತಾ? ಈ 3ನೇ ವಾಕ್ಯದ ಮೇಲೆ ಅದು ಆಧಾರವಾಗಿದೆ. ದೇವರು ನಮ್ಮೊಂದಿಗೆ ಇದ್ರೆ ನಮಗೆ ಅದು ರಕ್ಷಣೆ. ಹಲ್ಲೆಲೂಯಾ. ದೇವರು ನಮ್ಮೊಂದಿಗಿದ್ರೆ ನಮಗೆ ವಿರೋಧವಾಗಿ ನಿಲ್ಲುವವನು ಯಾರು? ಒಂದು ಸತ್ಯ ವಾಕ್ಯ ಹೇಳುತ್ತದೆ. ಇರುವಾಗ ದೇವರ ಪ್ರಸನ್ನತೆ, ದೇವರ ಸಮೂಹ ನಮ್ಮೊಂದಿಗೆ ಇರುವಾಗ ನಮ್ಮನ್ನು ಯಾರು ಮುಟ್ಟೋದಕ್ಕಾಗಲ್ಲ. ದೇವರು ಹೇಳ್ತಾರೆ, ನಿನ್ನನ್ನು ಮುಟ್ಟೋನು ನನ್ನ ಕಣ್ಣು ಗುಡ್ಡೆಯನ್ನು ತಾಕುತ್ತಾನೆ. ಹಲ್ಲೆಲೂಯಾ. ಆ ರೀತಿಯಲ್ಲ, ಕಣ್ಮಣಿಯಂತೆ ನಮ್ಮನ್ನು ಕಾಯುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯಾ. ನೀವೆಷ್ಟು ಜನರು ನೀವು ಯಾತ್ರೆ ಪ್ರಯಾಣದಲ್ಲಿ ಹೋಗುತ್ತಾ ಬರ್ತಾ ಇದ್ದೀರಿ, ದಾರಿಯಲ್ಲಿ ನೋಡಿದರೆ ಎಷ್ಟು ಆಕ್ಸಿಡೆಂಟ್ಸ್ ನಡೀತಾ ಇದೆ. ಆವಾಗ ನಾನು ನೋಡಿದ್ರೆ ಪ್ರೇಯರ್ ಮಾಡುವೆನು, ಅಪ್ಪ ನನಗೆ ಸಂರಕ್ಷಣೆಯನ್ನು, ರಕ್ಷಣೆಯನ್ನು ನೀಡುವ ರಕ್ಷಕನೇ ನಿಮಗೆ ಸ್ತೋತ್ರ, ನೀವು ನನ್ನೊಂದಿಗೆ ಇದ್ದೀರಿ. ನಾನು ಇವತ್ತು ಕೇಳಿದೆ, 2 ದಿವಸ ಕರೆಂಟ್ ಹೋಯ್ತಲ್ಲ, ಈ 3ನೇ ದಿವಸ ಯಾರು ಒಬ್ಬರು ಮನುಷ್ಯರು ಮಾಡ್ತಾರ ಗೊತ್ತಿಲ್ಲ, ಬಟ್ ನೀವು ನಮ್ಮೊಂದಿಗೆ ಇದ್ರೆ ಇವತ್ತು ನಮಗೆ ಕರೆಂಟ್ ಅನ್ನು ನೀವು ಕೊಡಲೇಬೇಕು ಎಂದು ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಇಮಿಡಿಯೇಟ್ಲಿ ದೇವರು ಆನ್ಸರ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರೆ ಇವನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು. ನೋಡೋಣ, ಅವನು 4 ರೀತಿಯಲ್ಲಿ ಅವನು, ದೇವರೇ ನನ್ನನ್ನು ನಿಜವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನನ್ನ ಬಳಿಯಲ್ಲಿ ಇದ್ದು ನನಗಾರು ನೋವು ಮಾಡದಂತೆ ನೋಡಿಕೊಂಡು ನನ್ನನ್ನು ರಕ್ಷಿಸು ಎಂದು ಅವನು ಪ್ರಾರ್ಥನೆ ಮಾಡಿದನು. ಆಶೀರ್ವಾದಕ್ಕಾಗಿ, ಅಭಿವೃದ್ಧಿಗಾಗಿ, ಒಡಂಬಡಿಕೆ ಶ್ರಮದ ಇಟ್ಟುಕೊಂಡು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದ ಅವನಿಗೆ ದೇವರೇನು ಮಾಡಿದರು? ಆ ವಾಕ್ಯವನ್ನು ಮುಂದೆ ಓದಮ್ಮ.
ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನೆಕ್ಸ್ಟ್, ದೇವರು ಅವನು ಬೇಡಿಕೊಂಡದನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ. ಅವನು ಮಾಡಿದ ಪ್ರಾರ್ಥನೆಗೆ ದೇವರು ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ಕೊಟ್ಟು ಅವರನ್ನು ಅನುಗ್ರಹಿಸಿದನು. ಅನುಗ್ರಹಿಸಿದನು, ಆಶೀರ್ವದಿಸಿದನು. ಹಲ್ಲೆಲೂಯಾ. ನೀವು ಯಾವುದು ಪರಿಸ್ಥಿತಿಯಲ್ಲಿ ಇದ್ದರು, ಮನುಷ್ಯರಿಂದ ತಳ್ಳಲ್ಪಟ್ಟರು, ನಿಮ್ಮ ತಂದೆ ತಾಯಿ ಕೈ ಬಿಟ್ರು, ಸತ್ಯವೇದ ಹೇಳ್ತದೆ, ನಿಮ್ಮ ತಂದೆ ತಾಯಿ ಕೈ ಬಿಟ್ರು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನೆನೆಸುವೇನು ಎಂದು ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನೀವು ನೋವು ಇರುವ ಪರಿಸ್ಥಿತಿಯಲ್ಲಿ ಇದ್ರೆ, ಒಂದು ವೇಳೆ ವೇದನೆ, ಎಲ್ಲಾ ಕಾರ್ಯದಲ್ಲೂ ನನಗೆ ನೋವು, ಕಷ್ಟ, ಸಮಸ್ಯೆಗಳನ್ನು ಒಂದು ವೇಳೆ ನೀವು ಹಾದು ಹೋಗ್ತಾ ಇದ್ರೆ, ದೇವರು ಒಂದೇ ಒಂದು ಮಾತು ಕೊಡ್ತಾರೆ. ಯಾವ ಮೇಲೆ ಮಾತು ಕೊಡ್ತಾರೆ? ನೀವು ದೇವರ ಪಾದದಲ್ಲಿ ದೇವರನ್ನು ನಂಬಿ ಬಂದು ನೀವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ, ಈ ರೀತಿಯಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ನೋವು, ಹಲ್ಲೆಲೂಯಾ, ಆಶೀರ್ವಾದವಾಗಿ ಬದಲಾಗುತ್ತದೆ. ನಿಮ್ಮ ವೇದನೆ ಆಶೀರ್ವಾದವಾಗಿ ಬದಲಾಗುತ್ತದೆ. ಇಲ್ಲಿ ಅವರು ಪ್ರಾರ್ಥನೆಯನ್ನು ಒಪ್ಪಿಸಿಕೊಟ್ಟು ಅವನು ಪ್ರಾರ್ಥನೆ ಮಾಡುವಾಗ ಅವನ ಪ್ರಾರ್ಥನೆಯನ್ನು ಲಾಲಿಸಿ ಅವನು ಬೇಡಿಕೊಂಡದನ್ನು ಅನುಗ್ರಹಿಸಿದನು. ಹೇಗೆ ಅನುಗ್ರಹಿಸಿದನು? ಆ 9ನೇ ವಾಕ್ಯದಲ್ಲಿ ಮೊದಲನೇ ಲೈನನ್ನು ಓದಿರಿ. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಗೌರವವುಳ್ಳವನಾಗಿ ಇದ್ದನು, ಘನವಂತನಾಗಿದ್ದನು. ದೇವರು ಅವನನ್ನು ಗಣಪಡಿಸಿದರು. ಹೇಗೆ ಗಣಪಡಿಸಿದರು? ನೆಕ್ಸ್ಟ್ ವಾಕ್ಯ, 1 ಪೂರ್ವಕಾಲ ವೃತ್ತಾಂತ 2:55 ಓದಿರಿ. ಯಾಬೇಚಿನಲ್ಲಿ ವಾಸಿಸುವ ಯಾಬೇಚಿನಲ್ಲಿ, ನಾನು ಈ ರೀತಿಯಲ್ಲಿ ಅದನ್ನು ಬರೆದೇನೆ, ಯಾಬೇಚನ ಪಟ್ಟಣದಲ್ಲಿ ದೇವರು ಒಂದು ಪಟ್ಟಣ, ಒಂದು ಸಣ್ಣ ನೆಲ ಇದ್ದವನು, ಅವನು ದೇವರ ಕೈಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವನು ಮಾಡಿದ ಪ್ರಾರ್ಥನೆಗೆ ಅವನನ್ನು ದೇವರ ಅಭಿವೃದ್ಧಿಗೊಳಿಸಿ ಅವನಿಗೆ ಒಂದು ಪಟ್ಟಣವನ್ನು ಕೊಟ್ಟು ಆಶೀರ್ವದಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪಟ್ಟಣವನ್ನು ಕೊಟ್ಟು ಆಶೀರ್ವದಿಸಿದರು. ಅವನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ತಲೆ ಎತ್ತಿ ಅವನು ನಡೆದರು. ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಜನರ ಜೀವನದಲ್ಲಿ ನೀವು ಮಾತ್ರ ತಲೆ ಎತ್ತಿ ನಡೆಯುವಂಗೆ ದೇವರು ಮಾಡಿದ್ದಾರೆ. ಹಲ್ಲೆಲೂಯಾ. ಅನ್ನಿಸರು ಕೈ ಎತ್ತಿ ಹಲ್ಲೆಲೂಯಾ ಹೇಳಿರಿ. ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಜನರು ಬೇರೆ ದಾರಿಯಲ್ಲಿ ಹೋಗಿ ಏನೇನೋ ಆಗಿಬಿಟ್ರು, ಸಾಹಿತ್ಯನ ಕೈಯಲ್ಲಿ ಬಿದ್ದು ಮರಣ ಹೊಂದಿದವರು ಇದ್ದಾರೆ. ಬಟ್ ನೀವು ಮಾತ್ರ ನಿಮ್ಮ ಕುಟುಂಬದಲ್ಲಿ ಆಶೀರ್ವದಿಸಲ್ಪಟ್ಟವರಾಗಿ ಅನೇಕ ಜನರ ಮುಂದೆ ಸಾಕ್ಷಿಯಾಗಿ ದೇವರು ನಿಮ್ಮನ್ನು ಮಹಿಮೆಪಡಿಸಿದರು. ಘನವಂತನಾಗಿ ನಿಮಗೆ ಘನವನ್ನು ಕೊಟ್ಟು ದೇವರು ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನಾನು ಒಬ್ಬನೇ. ಹಲ್ಲೆಲೂಯಾ. ಇರುವಾಗ ಒಂದು ಕಾಲದಲ್ಲಿ ನಮ್ಮನ್ನು ತಳ್ಳಿ ಬಿಟ್ಟರು, ಇವನು ಬೇಡ, ಕೆಲಸಕ್ಕೆ ಬಾರದನ್ನು ಅವರು ಕರೀತಾ ಇದ್ದರು. ಇವತ್ತು ನಮಗೂ ದೇವರೊಂದು ಘನವನ್ನು ಕೊಟ್ಟು ದೇವರು ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಸಾಕ್ಷಿಗಳಾಗಿ ಇರುವುದು ದೇವರು ನಮಗೆ ತೋರಿಸಿರುವ ಆ ಪ್ರೀತಿ. ಹಲ್ಲೆಲೂಯಾ. ಆದ್ರಿಂದ ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾಗಿರುವುದು ಸಾಮಾನ್ಯವಾದ ಒಂದು ಪ್ರಾರ್ಥನೆಯಲ್ಲ, ಸಾಮಾನ್ಯವಾದ ಒಂದು ಆರಾಧನೆಯಲ್ಲ. ನಮಗೂ ದೇವರಿಗೂ ಒಂದು ಒಡಂಬಡಿಕೆ ಸಂಬಂಧ ಇರಬೇಕು. ಹಲ್ಲೆಲೂಯಾ. ಆ ಒಡಂಬಡಿಕೆ ಸಂಬಂಧವು ಇದ್ದರೆ ಮಾತ್ರ ನೀವು ದೇವರಲ್ಲಿ ನೆಲೆಗೊಂಡಿರುವಿರಿ, ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವರು, ದೇವರ ಆಶೀರ್ವಾದಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದು. ಅದು ಸಾಮಾನ್ಯವಾದ ಆಶೀರ್ವಾದ ಅಲ್ಲ. ಅವನು ಪೇತ್ರನು ಹೇಳ್ತಾನೆ, ಈ ಶ್ರೀಮಂತನಿಗೆ ರಕ್ಷಣೆ ಇಲ್ವಾ? ನೀವು ಹಣವೆಲ್ಲ ಮಾರಿ ಬಡವರಿಗೆ ಕೊಡಪ್ಪ, ಆಮೇಲೆ ನನ್ನನ್ನು ಬಂದು ಹಿಂಬಾಲಿಸುವುದು ಹೇಳಿದರು. ಅವನು ಇಷ್ಟಲ್ಲದೆ ಹೋಗಿಬಿಟ್ನು. ಪೇತ್ರನಿಗೆ ಭಯ, ಈಗ ನಾವು ಬೋಟ್ ಗಿಡೆಲ್ಲ ಬಿಟ್ಬಿಟ್ಟು ನಮ್ಮ ಜೀವ ಆಧಾರ ಎಲ್ಲ ಬಿಟ್ಬಿಟ್ಟು ಬಂದಿದ್ದೇವೆ, ನಮ್ ಗದಿ ಏನಾಗುವುದು ಯೋಚನೆ ಮಾಡಿ, ಡ್ಯಾಡಿ ಏನಾಗುವುದು ಹೇಳ್ತಾನೆ. ಯೇಸು ಹೇಳಿದರು, ಈಗ ಲೋಕದಲ್ಲಿ ಉಪತ್ರೊಂದಿಗೆ 100% ಆಶೀರ್ವಾದವನ್ನು ಕೊಡುವೇನು, ಬರುವ ಲೋಕದಲ್ಲಿ ನಿತ್ಯ ಜೀವ. ಹಲ್ಲೆಲೂಯಾ. ಈಗ ಲೋಕದಲ್ಲಿ ನಿಮಗೆ ಆಶೀರ್ವಾದ, ಬರುವ ಲೋಕದಲ್ಲಿ ನಿತ್ಯ ಜೀವವನ್ನು ಕೊಟ್ಟು ನಾನು ಅಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವೆನು ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅದು ಸಂತೋಷಕರವಾಗಿದೆ ಕೇಳುವಾಗ. ಹಲ್ಲೆಲೂಯಾ. We are the citizens of heaven. ಈಗ ಲೋಕದಲ್ಲಿಯೂ ಆಶೀರ್ವಾದ. ನೀವು ಈ ಪ್ರಾಂತದಲ್ಲಿ ಇರುವುದರಿಂದ ಈ
ರಾಜ್ಯಕ್ಕೆ ಈ ಒಂದು ಪಟ್ಟಣದಲ್ಲಿ ಮಳೆ ಬೀಳುತ್ತಾ ಇದೆ ನಿಮಗೋಸ್ಕರ. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತದೆ, ದೇವರು ನೀತಿವಂತರ ಮೇಲೆಯೂ ಅನ್ಯಾಯಕಾರರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ಹಂಗಾದ್ರೆ ನೀವು ನಾವು ಈ ಲೋಕದಲ್ಲಿ ಇರುವ ಕಾಲವರೆಗೂ, ದೇವರ ಮಕ್ಕಳು ಇರುವ ಕಾಲವರೆಗೂ ನಮಗೆ ಕೊಡಬೇಕಲ್ಲ, ಆದ್ರಿಂದ ಅವರಿಗೆ ಆಶೀರ್ವಾದ ಸಿಗುತ್ತೆ. ಹಲ್ಲೆಲೂಯಾ. ಅದರಿಂದ ನೀವು ಅರ್ಥ ಮಾಡಿಕೊಳ್ಳಿರಿ, ನೀವು ನಾವು ಆಶೀರ್ವದಿಸಲ್ಪಟ್ಟವರೇ. ಈ ಆಶೀರ್ವಾದಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕಾದ್ರೆ ನೀವು ಮಾಡಬೇಕಾದಿರುವುದು ಈ ರೀತಿಯ ಪ್ರಾರ್ಥನೆ. ಹಲ್ಲೆಲೂಯಾ. ಯಾಬೇಷನು ಮಾಡಿದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಾವು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ದೇವರೇ, ನೀವು ನನ್ನನ್ನು ನಿಜವಾಗಿ ಆಶೀರ್ವದಿಸು, ನನಗೆ ಜೀವನದಲ್ಲಿ ಎಲ್ಲಾ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡು, ಆಮೇಲೆ ನನ್ನ ಬಳಿಯಲ್ಲಿ ನೀನು ಇರಬೇಕು. ಪರಿಶುದ್ಧನಾಗಿರುವ ದೇವರು ನಮ್ಮೊಂದಿಗಿದ್ರೆ ನಾವು ಪರಿಶುದ್ಧರಾಗಿರುವೆವು. ಪ್ರೀತಿ ಸ್ವರೂಪಿಯಾಗಿರುವ ದೇವರು ನಮ್ಮೊಂದಿಗಿದ್ರೆ ನಾವು ಪ್ರೀತಿಯನ್ನು ಹಂಚಿಕೊಂಡು ಬದುಕುವೆವು. ಸತ್ಯ ಸ್ವರೂಪನಾಗಿ ಇರುವ ದೇವರು ನಮ್ಮೊಂದಿಗಿದ್ರೆ ನೀತಿ ನ್ಯಾಯಗಳನ್ನು ನಾವು ಜೀವನದಲ್ಲಿ ಒಂದೊಂದು ಕ್ರಿಯೆಗಳಲ್ಲಿ ನಾವು ತೋರಿಸುವರಾಗಿರುವೆವು. ಹಲ್ಲೆಲೂಯಾ. ದಯೆಯನ್ನು ಕರುಣೆಯನ್ನು ತೋರಿಸುವ ಕರುಣಾಮೂರ್ತಿ ಕರುಣಾನಿಧಿಯವರು ಅವ್ರು ನಮ್ಮೊಂದಿಗಿದ್ರೆ ನಾವು ಅದೇ ರೀತಿಯಲ್ಲಿ ಇರುವೆವು. ಅದಕ್ಕೆ ನಾವು ಕೇಳಬೇಕು ಪ್ರಾರ್ಥನೆಯಲ್ಲಿ, ಅಪ್ಪ ನೀವು ನನ್ನೊಂದಿಗೆ ಇದ್ರೆ ಸಾಕು. ನಿಮಗೆಲ್ಲ ಈ ಒಂದು ಕಥೆ ಗೊತ್ತು. ಒಂದು ಅರಸನು ಅವನು ಹೆಂಡತಿ ತೀರಿ ಹೋದ ಮೇಲೆ ಸನ್ಯಾಸಿಯಾಗಿ ಹೋಗಬೇಕು ಅಂತ ನಿರ್ಧರಿಸಿದನು. ಅರಣ್ಮನೆಯಲ್ಲಿ ಜನರೆಲ್ಲರನ್ನು ಕರೆದು ಬೇಕಾದ ಬೆಳ್ಳಿ ಬಂಗಾರ ಎಲ್ಲವನ್ನು ಒಡವೆಲ್ಲ ತಗೊಂಡು ಹೋಗಿರಿ, ನಾನು ಅಡವಿಗೆ ಹೋಗುತ್ತೇನೆ ಎಂದು ಹೇಳಿ ಅಲ್ಲಿ ಮಧ್ಯದಲ್ಲಿ ಕೂತಿದನು. ಇವತ್ತು ಎಲ್ಲ ಜನರು ಅರಣ್ಮನೆ ಒಳಗಡೆ ನುಗ್ಗಿ ಬರ್ತಾರೆ. ಅಲ್ಲಿರುವ ವಸ್ತುಗಳು, ಬೆಳ್ಳಿ ಬಂಗಾರ ಒಡವೆ, ಟೀ ಕುಡ್ಡು ಎಲ್ಲ ಫರ್ನಿಚರ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬನೇ ಚಿಕ್ಕ ಹುಡುಗ, ಅವನು ಹಾಗೆ ಅರಸನು ಮುಂದೆ ಬಂದು ನಿಂತನು. ಏನು ಬೇಕು ನಿನಗೆ? ಹಿಂಗೆ ನಿನ್ನನ್ನು ಗುರಾಯಿಸಿ ನೋಡ್ತಾ ಇದೆಯಲ್ಲ. ಟಕ್ಕಂದೆ ಅರಸನನ್ನು ಏನ್ ಮಾಡಿಕೊಂಡ? ಅಪ್ಪಿಕೊಂಡ. ನಿನಗೆ ಆಟ ಆಡೋದಕ್ಕೆ ಎಷ್ಟೋ ಇಲ್ಲಿ ಸಾಮಾನುಗಳಿವೆ, ಹೋಗಿ ತಗೊಳ್ಳು, ನನ್ನನ್ನು ಯಾಕೆ ಅಪ್ಪಿಕೊಳ್ತಿ ಎಂದು ಕೇಳುವಾಗ ಆ ಹುಡುಗ ಹೇಳಿದ, ನನಗೆ ನೀವೇ ಬೇಕು. ಇಷ್ಟು ವರ್ಷ ಆಳ್ವಿಕೆ ಮಾಡಿದ ಆ ಒಂದು ಅರಸನು ನನಗೆ ಬೇಕೆಂದು ಅಲ್ಲಿ ಇದ್ದ ಜನರು ಯಾರು ಆಸೆ ಪಟ್ಟಿಲ್ಲ. ಬಟ್ ಈ ಹುಡುಗನು ಶ್ರೇಷ್ಠವಾದದನ್ನು ಕೇಳಿದನು, ಈ ಅರಸನು ನನಗೆ ಬೇಕು. ಆವಾಗ ಅರಸನು ಹೇಳಿದ್ರು, ಜನಾಂಗದವರೇ, ತಗೊಂಡು ಹೋಗ್ತಾ ಇರೋ ಎಲ್ಲವನ್ನ ಅಲ್ಲೇ ಇಡಿರಿ, ಯಾಕಂದ್ರೆ ಇನ್ನು ಮುಂದೆ ಇದೆಲ್ಲ ಈ ಹುಡುಗನಿಗೆ ಸ್ವಂತ. ಹಲ್ಲೆಲೂಯಾ. ಯಾಕಂದ್ರೆ ಅರಸನಿಗೆ ಸ್ವಂತವಾಗಿರುವುದಲ್ಲ, ಯಾರು ಅವನನ್ನು ಬಯಸ್ತಾರೋ ಅವರಿಗೆ ಸ್ವಂತವಾಗುತ್ತದೆ. ಹಲ್ಲೆಲೂಯಾ. ಇರುವಾಗ ಅರಸನು ಆ ಹುಡುಗನು ಶ್ರೇಷ್ಠವಾದದನ್ನು ಕೇಳಿದನು. ನಾವು ನಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಒಂದು ಕಾರ್ಯ, ಯೇಸು ಕರ್ತನನ್ನು ಜೀವನದಲ್ಲಿ ನೆಲೆಗೊಂಡಿರಬೇಕೆಂದು ಆತನನ್ನು ಸ್ವಂತ ರಕ್ಷಣನಾಗಿ ಒಡೆಯನಾಗಿ ದೇವರಾಗಿ ಸ್ವೀಕರಿಸಿಕೊಂಡು ಆತನಲ್ಲಿ ನಾವು ನೆಲೆಗೊಂಡಿರುವುದನ್ನು ಆರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಈ ಕಾಲದಲ್ಲಿ ಎಷ್ಟೋ ಧರ್ಮಗಳು, ಎಷ್ಟೋ ಲೋಕದಲ್ಲಿ ಎಷ್ಟೋ ಕಾರ್ಯಗಳು ನಮ್ಮನ್ನು, ನಮ್ಮ ಮನಸ್ಸನ್ನು ಕುರುಡಾಕೋ ಕಾರ್ಯಗಳು ಎಷ್ಟೋ ನಡೀತಾ ಇದೆ. ನಮ್ಮ ಕಣ್ಣುಗಳನ್ನು ಕುರುಡಾಕೋ ಕಾರ್ಯಗಳು ನಡೀತಾ ಇದೆ. ಅದರಲ್ಲಿ ನಾವು ಬಿದ್ದು ಹೋಗದೆ, ವಿಗ್ರಹಾರಾಧನೆಗಳಲ್ಲಿ ಬಿದ್ದು ಹೋಗದೆ, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿ ಡಂಬದಲ್ಲಿ ಬಿದ್ದು ಹೋಗದೆ, ಲೋಕದಲ್ಲಿ ಇರುವ ದೊಡ್ಡ ಪಾಪ ಅದೇನಂತಾರೆ? ಆ ಪಾಪ ಹೆಮ್ಮೆ, ಅಹಂಕಾರ. ಯಾಕಂದ್ರೆ ಈ ಒಂದು ಹೆಮ್ಮೆ ಅಹಂಕಾರದಿಂದಲೇ ಮಿಕ್ಕ ಇರುವ ಎಲ್ಲಾ ಪಾಪಗಳು ಹುಟ್ಟಿ ಬಂದಿವೆ. ಯಾಕಂದ್ರೆ ಈ ಅಹಂಕಾರ, ಹೆಮ್ಮೆ, ಗರ್ವವನ್ನು ತೋರಿಸಿದವನು ಶೈತಾನನು. ಅವನಿಂದಲೇ ಎಲ್ಲಾ ಪಾಪಗಳು ಹುಟ್ಟಿ ಬಂದಿರುವುದರಿಂದ ನಮ್ಮಲ್ಲಿ ಯಾವಾಗ ದೇವರು ಬೇಡ ಅಂತ ಹೇಳ್ತೇವೋ ಆವಾಗ ನಾವು ಆ ರೀತಿಯಲ್ಲಿ ಹೆಮ್ಮೆ ಉಳ್ಳವರಾಗಿ, ಆ ಬದುಕು ಬಾಳಿನ ಡಂಬ ಉಳ್ಳವರಾಗಿ ಬಿಡುತ್ತೇವೆ. ದೇವರ ಪ್ರಸನ್ನತೆಗೆ ಬರದೇ ಇರುವವರು, ಬದುಕು ಬಾಳಿನ ಡಂಬ ಇರುವವರೇ. ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡುವವರು, ಬದುಕು ಬಾಳಿನ ಡಂಬ ಇರುವವರೇ. ಸತ್ಯವೇದಕ್ಕೆ ಸಮಯ ಕೊಡದೆ, ಸಭೆಗೆ ಬರದೆ ಇರುವ ನಿಮಗೆ ನಾವು ನಮ್ಮ ಜೀವನವನ್ನು ನೋಡಿಕೊಳ್ಳುವೆವು. ನಮಗೆ ಯಾರು ಬೇಡ, ಈ ದೇವರು ಬೇಕಾದ್ರೆ ಬಂದು ವಿಸಿಟ್ ಮಾಡುವೆವು. ನೀವು ಹೇಳ್ತಿರಲ್ಲ, ನೀವು ಬದುಕು ಬಾಳಿನ ಡಂಬ ಉಳ್ಳವರೇ. ನೀವು ಸಭೆಯಲ್ಲಿ ಬಂದು ಕಳೆದುಕೊಳ್ಳುವ ಪ್ರಾರ್ಥನೆ, ಸಭೆಯಲ್ಲಿ ಬಂದು ಕಳೆದುಕೊಳ್ಳುವ ಆರಾಧನೆ, ಸಭೆಯಲ್ಲಿ ಬಂದು ಕಳೆದುಕೊಳ್ಳುವ ವಾಕ್ಯವನ್ನು ನೀವು ಮನೆಗಳಲ್ಲಿಯೂ ನೀವು
ದೇವರನ್ನು ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಸತ್ಯವೇದಿಗೆ ಸಮಯ ಕೊಡಬೇಕು, ಅದನ್ನು ಅನುಸರಿಸಿ ಬದುಕುವುದೇ ನೆಲೆಗೊಂಡಿರುವ ಜೀವನ, ದೇವರಲ್ಲಿ ನೆಲೆಗೊಂಡಿರುವ ಜೀವನ. ದೇವರು ಹೇಳಿದನು, ಈ ದೇವರು ನನ್ನಲ್ಲಿ ನೆಲೆಗೊಂಡಿರಬೇಕು, ಈ ದೇವರ ಆಶೀರ್ವಾದಗಳು ನನ್ನಲ್ಲಿ ನೆಲೆಗೊಂಡಿರಬೇಕಾದ್ರೆ ನೀವು ದೇವರಲ್ಲಿ ನೆಲೆಗೊಂಡಿರಬೇಕು. ನೀವು ದೇವರಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವರು, ದೇವರ ಆಶೀರ್ವಾದಗಳು ನಿಮ್ಮಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಅವನು ನೆಲೆಗೊಂಡಿದ್ದನು, ನೆಲೆಗೊಂಡಿರುವ ಪ್ರಾರ್ಥನೆಯನ್ನು ಕೇಳಿದನು. ದೇವರು ಬಹಳ ಖುಷಿಯಾಗ್ಬಿಟ್ರು. ಇವನು ಬರೀ ಆಶೀರ್ವಾದ ಕೇಳಿಲ್ಲ, ನನ್ನನ್ನೇ ಕೇಳ್ತಾನೆ. ನಾನು ಜೊತೆಯಲ್ಲಿ ಇರಬೇಕು ಎಂದು ಬಯಸ್ತಾನೆ. ನನ್ನ ಸಮ್ಮುಖ ಯಾವಾಗಲೂ ಅವನು ನಾನು ಕೊಡುವ ಆಶೀರ್ವಾದದ ಮೇಲೆ ಇರಬೇಕು ಎಂದು ಬಯಸ್ತಾನೆ. ಅವನು ಹೋಗುವಾಗ ಬರುವಾಗ ಜೊತೆಯಲ್ಲಿ ಇರಬೇಕು ಎಂದು ಬಯಸುತ್ತಾನೆ. ಇರುವಾಗ ನಾನು ಜೊತೆಯಲ್ಲಿ ಇರುವೇನು, ಅವನಿಗೆ ಅಭಿವೃದ್ಧಿಯನ್ನು ಕೊಡುವೇನು. ಅವನಿಗೆ ಯಾವುದು ಹಾನಿಕಾರವು ಬರದಂಗೆ ಅವನಿಗೆ ನಾನು ಸಂರಕ್ಷಣೆಯನ್ನು ಕೊಡಬೇಕು. ಹಲ್ಲೆಲೂಯಾ. ರಕ್ತ ಕೋಟೆ ಒಳಗಡೆ ಮರೆಮಾಜಿ ನಮ್ಮನ್ನು ಕಾಪಾಡುವ ದೇವರಿದ್ದಾರೆ. ಅಗ್ನಿ ಗೋಡೆಯಲ್ಲಿ ಯಾಗಿ ದೇವರು ನಮಗೆ ಇರುವರು. ಇಸ್ರೇಲ್ ಸುತ್ತಲೂ ಬೆಟ್ಟಗಳು ಹೇಗೆ ಹಾಗೆ ದೇವರು ನಮ್ಮನ್ನು ಸುತ್ತಲೂ ಇರುವರು. ನಿಮ್ಮನ್ನು ಯಾರು ಪಕ್ಕದಲ್ಲಿ ಬಂದು ಮುಟ್ಟಲಾಗಲ್ಲ. ಆದ್ದರಿಂದ ನಾವು ಕೂಡ ಯಾಬೇಷನು ಟೈಟಲ್ ಹಾಕಮ್ಮ, ಯಾಬೇಷನು ನೋವಿನಿಂದ ಆಶೀರ್ವಾದದ ಕಡೆಗೆ. ನೀವು ನೋವು, ಕಷ್ಟ, ಸಮಸ್ಯೆ ಆಯಿತು ಹೇಳಿ ಹೇಳಿ ಸಾಕಾಯಿತು. ದೇವರು ನಿಮ್ಮನ್ನು ನೋವಿನಿಂದ ಆಶೀರ್ವಾದ ಕಡೆಗೆ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ದಾರಿಯನ್ನು ತೋರಿಸಿದವನೇ ಯಾಬೇಷನು. ಅವನಿಗೆ ಹೆಸರೇ ನೋವು. ಅವನ ಹೆಸರೇ ಅರ್ಥ ಏನು? ನೋವು. ಅವನ ತಾಯಿ ಅವನಿಗೆ ನೋವೆಂದು ಹೆಸರಿಟ್ಟಳು. ಶಾಪಗ್ರಸ್ತನಾಗಿ ಬೆಳೆದವನು, ಜನರಿಂದ ತಿರಸ್ಕರಿಸಲ್ಪಟ್ಟವನು. ಇವನು ಬಂದರೆ ನೋವು ಕಂಡು ಮುಂದೆ ಬರಬೇಡ ಎಂದು ತಳ್ಳಿ ಬಿಡಲ್ಪಟ್ಟವನು. ದೇವರ ಪ್ರಸನ್ನತೆಯನ್ನು ಹುಡುಕಿ ಬಂದ. ದೇವರವನು ತಳ್ಳಿ ಬಿಡುವುದಿಲ್ಲ. ಆಗ ತಳ್ಳಿ ಬಿಡಲ್ಪಟ್ಟ ಆ ಕಲ್ಲೇ ಮೂಲೆಗೆ ತಲೆ ಕಲ್ಲಾಯಿತು. ಹಲ್ಲೆಲೂಯಾ. ತಲೆಗೆ ಮೂಲೆ ಕಲ್ಲಾಯ್ತಾ? ದ ಕಾರ್ನರ್ ಸ್ಟೋನ್. ಒಂದು ಮನೆ ಕಟ್ಟುವುದಕ್ಕೆ ಕಾರ್ನರ್ ಸ್ಟೋನ್ ಬಹಳ ಮುಖ್ಯ. ಆ ರೀತಿಯಲ್ಲಿ ಆ ಒಂದು ತಲೆ ಕಲ್ಲಾಗಿ ಆ ತಳ್ಳಿ ಬಿಡಲ್ಪಟ್ಟ ಕಲ್ಲನ್ನು ದೇವರು ನಿಲ್ಲಿಸಿದರು. ಹಲ್ಲೆಲೂಯಾ. ಅವನು ಪ್ರಾರ್ಥನೆ ಮಾಡಿದ, ದೇವರ ಪಾತ್ರೆ ಒಪ್ಪಿಸಿಕೊಟ್ಟ, ಅವನು ದೇವರ ಮೇಲೆ ನಂಬಿಕೆ ಇಟ್ಟ. ದೇವರೇ ನೀ ನನ್ನೊಂದಿಗೆ ಇರಬೇಕು ಎಂದು ಪ್ರಾರ್ಥನೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ದೇವರು ಅವನ ಪ್ರಾರ್ಥನೆಗಳು ಆಲಿಸಿ ಬಹಳ ಸಂತೋಷಪಟ್ಟು ಅವನನ್ನು ಆಶೀರ್ವದಿಸಿ ಅವನ ಅಭಿವೃದ್ಧಿ ಹೊಂದುವಂಗೆ ಮಾಡಿ ಅವನಿಗೆ ಸಂರಕ್ಷಣೆ ಕೊಟ್ಟು ಅವನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅವನ ತಲೆ ಎತ್ತಿ ನಡೆಯುವಂಗೆ ಅವನಿಗೆ ಘನವನ್ನು ಕೊಟ್ಟು ದೇವರು ಆಶೀರ್ವದಿಸಿದರು. ಹಲ್ಲೆಲೂಯಾ. ಇವತ್ತು ನೀವು ಹೇಳ್ತಿರಲ್ಲ, ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೇನೆ, ನನ್ನ ಕುಟುಂಬದಲ್ಲಿ ನನ್ನನ್ನು ಈ ರೀತಿಯಲ್ಲಿ ನೋಡ್ತಾರೆ, ಇವೆಲ್ಲ ಕೆಲಸಕ್ಕೆ ಬರಲ್ಲ, ಇವೆಲ್ಲ ಜೀವನದಲ್ಲಿ ಅಭಿವೃದ್ಧಿ ಹೊಂದಲ್ಲ, ಇವ್ರಿಗೆ ಏನು ಒಳ್ಳೇದು ನಡೆಯಲ್ಲ ಅಂತ ಹೇಳ್ತಾರಲ್ಲ. ದೇವರು ನಿಮಗೆ ಮಾತು ಕೊಡ್ತಾರೆ, ನೀ ನಮ್ಮನ್ನು ನಂಬಿ ಬಂದಿದೀಯಾ, ನೀ ನನ್ನನ್ನು ನಂಬಿ ಬಂದಿದೆ, ನಾನು ನಿನ್ನ ಜೀವನದಲ್ಲಿ ಇರಬೇಕು ಅಂತ ಇವತ್ತು ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಡು. ಸಂಪೂರ್ಣವಾಗಿ ನಿನ್ನ ಪ್ರಾಣಾತ್ಮ ಶರೀರವನ್ನು ನೀನು ಒಪ್ಪಿಸಿಕೊಡು. ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವೇನು, ನಿನ್ನ ಶಾಪವನ್ನು ಬದಲಾಯಿಸುವೇನು, ನಿನ್ನ ಆಶೀರ್ವಾದ ಕೊರತೆಗಳನ್ನು ಬದಲಾಯಿಸಿ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಅನೇಕರಿಗೆ ನಿಲ್ಲಿಸುವೇನು ಎಂದು ವಾಗ್ದಾನ ಕೊಡ್ತಾರೆ. ಎಷ್ಟು ಜನ ನಂಬುತ್ತೀರಿ? ನಂಬರ್ ಕೈಗಳಲ್ಲಿ ದೇವರಿಗೆ ಹಲ್ಲೆಲೂಯಾ ಹೇಳಿರಿ. ಹಲ್ಲೆಲೂಯಾ. ನೀವು ನಂಬುವರು ಇದೇ ರೀತಿಯಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ನೀವು ಯಾವ ಬೇಚನ ಹಾಗೆ ಒಪ್ಪಿಸಿಕೊಟ್ರೆ ನಿಮ್ಮ ಜೀವನದಲ್ಲಿಯೂ ಒಂದು ಪರಿವರ್ತನೆಯನ್ನು, ಒಂದು ಬದಲಾವಣೆಯನ್ನು ತರುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ದೇವರ ಪಾದದಲ್ಲಿ ನಾವು ಒಪ್ಪಿಸಿಕೊಡೋಣ. ದೇವರು ಒಂದು ಅದ್ಭುತ ಮಾಡಲಿ. ಈ ವರ್ಷದ ವಾಗ್ದಾನದ ವಾಕ್ಯ ಏನು? ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ದೇವರಿಂದ ಎಲ್ಲ ಸಾಧ್ಯ. ನಾವೆಲ್ಲರೂ ಇವತ್ತು ಅದೇ ರೀತಿಯಲ್ಲಿ ನಾವು ದೇವರ ಪಾದದಲ್ಲಿ ಯಾವ ಬೇಷನ್ನು ಒಪ್ಪಿಸಿಕೊಟ್ಟ ಹಾಗೆ ಒಂದು ಒಡಂಬಡಿಕೆ ಪ್ರಾರ್ಥನೆಯನ್ನು ನಾವು ಮಾಡೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನ ಮಹೋನ್ನತನವಾಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಎಲ್ಲರಿಂದಲೂ ತಳ್ಳಲ್ಪಟ್ಟು
ಕುಗ್ಗಿ ನೋವಿಂದ, ಕಷ್ಟದಿಂದ, ಹೆಸರಲ್ಲೇ ನೋವನ್ನು ಇಟ್ಕೊಂಡು ಕಷ್ಟಪಟ್ಟ ಆ ಮನುಷ್ಯನ ಪ್ರಾರ್ಥನೆಯನ್ನು ಕೇಳಿ, ಆ ಮನುಷ್ಯನ ಪ್ರಾರ್ಥನೆಯನ್ನು ಲಾಲಿಸಿ, ನಂಬಿಕೆಯ ಪ್ರಾರ್ಥನೆಯನ್ನು, ನಿಮ್ಮೊಂದಿಗೆ ಅನ್ಯೋನ್ಯತೆ ಬೇಕು, ನೀವು ನನ್ನನ್ನು ಆಶೀರ್ವದಿಸಬೇಕು, ನಾನು ತಳ್ಳಲ್ಪಟ್ಟಿರ್ಬೋದು ಮನುಷ್ಯರಿಂದ, ಆದರೆ ನೀನು ನನ್ನ ನೆನೆಸಿಕೊಳ್ಳಬೇಕು, ಹೆಚ್ಚಾಗಿ ನಿಲ್ಲಿಸಬೇಕು, ನನ್ನ ಸ್ಥಳವನ್ನು ವಿಸ್ತಾರ ಮಾಡಬೇಕು, ನಿಮ್ಮ ನಾಮ ನನ್ನ ಮುಖಾಂತರ ಮಹಿಮೆ ಹೊಂದಲೇಬೇಕು. ಮನುಷ್ಯರು ತಳ್ಳಿಬಿಟ್ಟಿರ್ಬೋದು, ನನ್ನ ತಾಯಿ ಸಹ ನನ್ನ ಹೆಸರಲ್ಲಿ ನೋವನ್ನೇ ಇಟ್ಕೊಂಡು ಹೆಸರಾಗಿ ಇಟ್ಟಿರ್ಬೋದು, ಆದರೆ ಅದನ್ನು ಬದಲಾಗಿಸುವ ಶಕ್ತಿ ನಿಮಗೆ ಮಾತ್ರ ಉಂಟು ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ ಕಾರಣ ಅಪ್ಪ ಅವನ ಹೆಸರು ಎಲ್ಲಿದೆ, ಒಂದು ಪಟ್ಟಣವೇ ಅವನ ಹೆಸರು ಕೊಟ್ಟಿದ್ದಾರೆ ಎಂದು ನೋಡ್ತೇವೆ ಸ್ವಾಮಿ. ರಾಜನೇ ಅಪ್ಪ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆಯನ್ನು ಅಪ್ಪ ಸ್ವಾಮಿ, ಕಣ್ಣೀರಿಂದ ಮಾಡಲ್ಪಡುವ ಪ್ರಾರ್ಥನೆಗೆ ನೀವು ಸದೋತ್ತರ ಕೊಡುವ ದೇವರಾಗಿದ್ದೀರಿ ಸ್ವಾಮಿ. ನನಗೆ ದಾರಿ ತೋರಿಸಪ್ಪ, ನಾನು ಕುಗ್ಗಿ ಹೋಗಿದ್ದೇನೆ, ನೋವಲ್ಲಿದ್ದೇನೆ, ಮನುಷ್ಯರಿಂದ ತಳ್ಳಲ್ಪಟ್ಟಿದ್ದೇನೆ, ಎಲ್ಲರೂ ನನ್ನನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ, ನಾನು ಯಾವಾಗಲೂ ದುಃಖ ಮಗುವಾಗಿದ್ದೇನೆ, ನನಗೆ ದುಃಖ ಅಂತ ಜನ ನನ್ನ ಕರೀತಾರೆ ಸ್ವಾಮಿ, ಆದರೆ ನೀವು ನನ್ನ ಬದಲಾಗಿಸಪ್ಪ, ನಿಮ್ಮ ನಾಮ ಮಹಿಮೆ ಹೊಂದಲಿ ಅಂತ ಇವತ್ತು ಈ ಸಭೆಯಲ್ಲೂ ಅಪ್ಪ ವಾಕ್ಯವನ್ನು ಕೇಳಿ ಅಪ್ಪ ಸ್ವಾಮಿ ನನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ ಅವರ ಪ್ರಾರ್ಥನೆಯನ್ನು ಲಾಲಿಸಿ ಸ್ವಾಮಿ, ಎಲ್ಲೆಲ್ಲಿ ಕುಗ್ಗಿ ಹೋಗಿದ್ದಾರೋ, ಎಲ್ಲೆಲ್ಲಿ ನೋವನ್ನು ಅನುಭವಿಸುತ್ತಾ ಇದ್ದಾರೋ, ಎಲ್ಲೆಲ್ಲಿ ಆರೋಗ್ಯ ಸಮಸ್ಯೆಗಳಿದೆಯೋ, ಎಲ್ಲೆಲ್ಲಿ ಸಮಾಧಾನ ಕೊರತೆಗಳಿದೆಯೋ, ಸಾಲ ತೀರ್ಸಕ್ಕಾಗದೆ ಕಷ್ಟಪಡ್ತಾ ಇದ್ದಾರೋ, ಎಷ್ಟೋ ಕೆಲಸ ಮಾಡಿನೂ ನನಗೆ ಸಮೃದ್ಧಿ ಇಲ್ಲ, ಯಾವಾಗಲೂ ಕಷ್ಟದಲ್ಲೇ ಇದ್ದೇನೆ ಎಂಬುದಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ, ಯಾರೆಲ್ಲ ಕಣ್ಣೀರಿಂದ ನಿಮ್ಮ ಪಾದಕ್ಕೆ ಬಂದಿದ್ದಾರೋ ಸ್ವಾಮಿ, ಅವರ ಪ್ರಾರ್ಥನೆಯನ್ನು ಲಾಲಿಸಿ ಸದೋತ್ತರವನ್ನು ದಯಪಾಲಿಸಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ಮಗನ ಪ್ರಾರ್ಥನೆಯನ್ನು ಕೇಳಿ ಹೆಚ್ಚಾದ ಸ್ಥಾನದಲ್ಲಿ ಇಟ್ಟ ಪ್ರಕಾರ ಮಕ್ಕಳ ಪ್ರಾರ್ಥನೆಯನ್ನು ಇವಾಗ ನೀವು ಕೇಳಬೇಕಯ್ಯ, ದಯೆ ತೋರಿಸಬೇಕಪ್ಪ, ಕರುಣೆ ತೋರಿಸಬೇಕಪ್ಪ, ಎಲ್ಲೆಲ್ಲ ಹೆಚ್ಚಾಗಿ ನಿಲ್ಲಿಸಬೇಕು ಅಂತ ನೀವು ಅವರಿಗೋಸ್ಕರಪ್ಪ ನಿರ್ಧಾರ ಮಾಡಿದಿರೋ ಅದು ಅವರ ಕೊರತೆಗಳಿಂದ ಸ್ವಾಮಿ ಅಪ್ಪ, ಕಷ್ಟಗಳಿಂದ ಸ್ವಾಮಿ ಅಪ್ಪ, ಅವರ ಬೆಲೆಹೀನಿಗಳಿಂದ ಸ್ವಾಮಿ ನಿಂದು ಹೋಗಬಾರ್ದಪ್ಪ. ಈ ದಿನ ನಾನು ದೇವರನ್ನು ಮುಂಜಾನೆ ಹುಡುಕುವೆನು, ವಾಕ್ಯವನ್ನು ನಿಜವಾಗಿ ಪ್ರತಿನಿತ್ಯ ಓದುವೆನು, ವಾಕ್ಯ ಪ್ರಕಾರ ನಡೆಯುವೆನು, ನಾನು ದೇವರಿಗೆ ಪ್ರಾಮುಖ್ಯತೆ ಕೊಡುವೆನು, ಸಭೆಗೆ ಪ್ರಾಮುಖ್ಯತೆ ಕೊಡುವೆನು. ನನ್ನಲ್ಲಿ ಕೊರತೆಗಳು ಇರಬಹುದಿತ್ತು, ನಾನು ಅದನ್ನು ಇವಾಗ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ತೇನೆ. ರಾಜನೇ, ನಾನು ನಿಮ್ಮ ಪಾದದಲ್ಲಿ ಅಡ್ಡಬಿದ್ದು ಕೇಳುತ್ತೇನೆಪ್ಪ, ನನ್ನ ಕೊರತೆಗಳೆಲ್ಲ ಕ್ಷಮಿಸಿ ಸಭೆಗೆ ಆಸಕ್ತಿಯಿಂದ ಓಡಿ ಬರೋಕ್ಕೆ ನನಗೆ ಸಹಾಯ ಮಾಡಯ್ಯ. ಎಲ್ಲ ಕಾರ್ಯದಲ್ಲೂ ನಿಮಗೆ ಪ್ರಾಮುಖ್ಯತೆ ಕೊಡೋದಕ್ಕೆ ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ಅಪ್ಪ ಮಾಡುವ ಪ್ರಾರ್ಥನೆಯನ್ನು ಕೇಳಿ ಸದುತ್ತರ ಕೊಡಬೇಕಾಗಿ ಒಪ್ಪಿಸುತ್ತೇನೆ ರಾಜ. ನೀವು ಯಾಬೇಜನ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಹೆಚ್ಚಾಗಿ ನಿಲ್ಲಿಸ ಪ್ರಕಾರ ಅಪ್ಪ, ಇಲ್ಲಿ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಹೆಚ್ಚಾಗಿ ನಿಲ್ಲಿಸಬೇಕಾಗಿ ಒಪ್ಪಿಸುತ್ತೇನೆ. ಎಲ್ಲ ಸಮಸ್ಯೆಗಳು ನೀಗಿ ಹೋಗಲಿ, ಸಮಾಧಾನ ಕೊರತೆಗಳು ನೀಗಿ ಹೋಗಲಿ, ಆರೋಗ್ಯ ಸಮಸ್ಯೆಗಳು ನೀಗಿ ಹೋಗಲಿ ಸ್ವಾಮಿ. ಅಪ್ಪ ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಲಿ ಅಪ್ಪ. ಇಲ್ಲಿ ಬರುವ ದಿನಗಳಲ್ಲಿ ಈ ವರ್ಷ ಪೂರ್ತಿ ಒಂದೊಂದು ವಾರನು ಅದ್ಭುತ ಕಾರ್ಯವನ್ನು ಮಕ್ಕಳ ಜೀವನದಲ್ಲಿ ಮಾಡಿ ಸಾಕ್ಷಿಗಳಾಗಿ ನಿಲ್ಲಿಸಪ್ಪ. ಸಾಕ್ಷಿ ಸಾಕು ಎಂದು ಹೇಳಬೇಕು, ನಾವು ಸಮಯ ಇಲ್ಲ ಎಂದು ಹೇಳುವ ಹಾಗೆ ಪ್ರತಿಯೊಂದು ವಾರನು ಹೊಸದಾಗಿ ಸಾಕ್ಷಿಗಳು ಬರಬೇಕಾಗಿ ಒಪ್ಪಿಸುತ್ತೇನೆ. ನಾನು ಕೆಲಸ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ಎಲ್ಲ ಕಡೆ ನನ್ನ ದೇವರು ಹೆಚ್ಚಾಗಿ ನಿಲ್ಲಿಸ್ತಾ ಇದ್ದಾರೆ. ನಾನು ನಂಬಿ ಪ್ರಾರ್ಥನೆ ಮಾಡಿಬಿಟ್ಟು ಹೋದೆ, ಯಾವ ಜನ ಹಾಗೆ ನನ್ನನ್ನು ದೇವರು ನಿಲ್ಲಿಸಿದ್ದಾರೆ ಎಂಬುದಾಗಿ ಒಬ್ಬೊಬ್ಬರು ಬಂದು ಹೆಚ್ಚಾಗಿ ಸಾಕ್ಷಿಯನ್ನು ಹೇಳುವ ಹಾಗೆ ದೇವರು ನಡೆಸಿಕೊಡಬೇಕಾಗಿ ಒಪ್ಪಿಸುತ್ತೇನೆ. ವರ್ಷ ಪೂರ್ತಿ ಮಕ್ಕಳಿಗೆ ಸಿಗಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು ಕೊಡಪ್ಪ. ಮನೆಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಮನೆಯನ್ನು ಕೊಡಿರಿ ಅಪ್ಪ. ಮಕ್ಕಳಿಗೋಸ್ಕರ ಜ್ಞಾನ ಬುದ್ಧಿ ತಿಳುವಳಿಕೆಗೋಸ್ಕರ, ಒಳ್ಳೆ ಮಾರ್ಕ್ಸ್ಗೋಸ್ಕರ, ಭವಿಷ್ಯಕ್ಕೋಸ್ಕರ, ಮದುವೆಗೋಸ್ಕರ ಎಲ್ಲ ಕಾರ್ಯದಲ್ಲಪ್ಪ ಸ್ವಾಮಿ ನೀವು ಬಾಗಿಲನ್ನು ತೆರೆಯಬೇಕಾಗಿ, ಮುಚ್ಚಿರುವ ಎಲ್ಲ ಬಾಗಿಲನ್ನು ಯೇಸುವಿನ ನಾಮದಲ್ಲಿ ತೆರೆಯಬೇಕಾಗಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇವಾಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಲಾಲಿಸಿ ಸದುತ್ತರ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ ಜೀವವುಳ್ಳ ತಂದೆಯೇ, ಆಮೆನ್.